ಕೂಟ ವತಿಯಿಂದ ಈ ಅಡಿಗೆ ಅರಮನೆ ಕಾರ್ಯಕ್ರಮದ 4ನೆಯ ಸಂಚಿಕೆಗೆ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಅತಿಥಿಯ ಬಗ್ಗೆ ಹೇಳೋದಾದ್ರೆ, ಅವರು ಮೂಲತಃ ಮೈಸೂರಿನವರು, ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ನಮ್ಮ ಮೈಸೂರೇ. ಇವರು ನ್ಯೂಯಾರ್ಕ್ಗೆ 1992ರಲ್ಲಿ ಅಂದ್ರೆ ಸುಮಾರು 28 ವರ್ಷಗಳ ಹಿಂದೆ ನ್ಯೂಯಾರ್ಕ್ಗೆ ವಲಸೆ ಬಂದಿರ್ತಾರೆ. ಹಾಗೂ ಇವರು ಹಿಂದೂಸ್ತಾನ್ ಗ್ರಾನೈಟ್ಸ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಹಾಗೂ HG ಸ್ಟೋನ್ಸ್ ಬ್ರುಕ್ಲಿನ್ ನಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇವ್ರಿಗೆ 2 ಮುದ್ದಾದ ಮಕ್ಕಳು, ಆದಿ ಅಂಡ್ ಲಕ್ಷ್ಮಿ. ಇವ್ರಿಗೆ ಟೀನೇಜ್ ಆಗಿ ವಯಸ್ಸಿಂದನೂ ಅಡಿಗೆಯಲ್ಲಿ ತುಂಬಾ ಆಸಕ್ತಿ. ಅದರ ಇನ್ಫ್ಲುಯೆನ್ಸ್ ಬೈ ಮದರ್ ಅಂಡ್ ಆಂಟಿ. ಅವರ ತಾಯಿಯಾದ ಯಶೋಧ ಸೂರ್ಯನ್ ಅವರು ಇವರಿಗೆ ಭಾರಿ ಇನ್ಫ್ಲುಯೆನ್ಸ್ ಮಾಡಿರ್ತಾರೆ. ಅಂಡ್ ಅವರ ಚಿಕ್ಕಮ್ಮದಂತರು ಅವ್ರ ಕ್ಲಾಸಸ್ ಎಲ್ಲ ಮಾಡಿ ಇವ್ರಿಗೆ ಭಾರಿ ಇನ್ಫ್ಲುಯೆನ್ಸ್ ಮಾಡಿರ್ತಾರೆ. ಹಾಗಾಗಿ ಇವ್ರಿಗೆ ಅಡಿಗೆ ಅಂತಂದ್ರೆ ಭಾರಿ ಆಸಕ್ತಿ. ನಮ್ಮ ಮುಂದೆ ಇವತ್ತು ಇವರು 4 ಫುಡ್ ಐಟಮ್ ನ ಮಾಡಿ ತೋರಿಸ್ತಾ ಇದ್ದಾರೆ. ಮೊದಲನೇದಾಗಿ ಪಿಸ್ಟಾಚಿಯೋ ಪುಡಿಂಗ್, ಎರಡನೇದಾಗಿ ಸ್ಪ್ರೌಟೆಡ್ ಮೂಂಗ್ ದಾಲ್ ವಡ, ಮೂರನೇ ಬಂದು ಎಗ್ ಪೆಪ್ಪರ್ ಫ್ರೈ, ಹಾಗೂ ಕೊನೆಯದಾಗಿ ಕ್ಯಾರೆಟ್ ಸಮ್ಮರ್ ಡ್ರಿಂಕ್ ಅಂತ. ಮೊದಲನೇದಾಗಿ ಬರ್ತಾ ಇದೆ ನಿಮ್ಗೋಸ್ಕರ ಪಿಸ್ಟಾಚಿಯೋ ಪುಡಿಂಗ್. ಹಾಗೂ ಅತಿಥಿಯವರಾದ ಜ್ಯೋತಿ ಬಾಬು ರೆಡ್ಡಿಯನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಜ್ಯೋತಿ ಬಾಬು ರೆಡ್ಡಿ ಅವ್ರಿಗೆ. ನಮಸ್ಕಾರ ಚೈತ್ರ ಅವರೇ, and thanks to KKNY and team and the opportunity for being here, showing and cooking inspired by my mom and my cousin. ಫಸ್ಟ್ ಐಟಮ್ ಏನ್ ಮಾಡ್ತಿದ್ದೀರಾ ಇವತ್ತು ಜ್ಯೋತಿ ಅವರೇ? ಇವತ್ತು ನಾನು ಪಿಸ್ಟಾಚಿಯೋ ಪುಡಿಂಗ್ ಮಾಡ್ತಾ ಇದ್ದೀನಿ. ಅದು ಇಂಗ್ರೀಡಿಯೆಂಟ್ಸ್ ಇದು ಜೆಲೋ ಪಿಸ್ಟಾಚಿಯೋ ಸಿಗುತ್ತೆ ಗ್ರೋಸರಿ ಸ್ಟೋರ್ ಅಲ್ಲಿ. ಒಂದ್ ನಿಮಿಷ ಜ್ಯೋತಿ ಅವರೇ, ನಾವು ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡೋಣ ವೀಕ್ಷಕರಿಗೆ ಸ್ಕ್ರೀನ್ ಮೇಲೆ. ಅಜಿತ್, whole whip, pistachio pudding, pineapple juice, any pineapple you can use it. Idu walnuts, pecans ide, marshmallows maklige ishta agutte, bekidre you can use it. It gives a lot of color and flavor. And pineapple cut pieces ide, and I have some pistachio also, because in case if they don't want to use this jello instant pudding, they can use this. I'll explain ಮಾಡ್ತೀನಿ. pistachio ನೀವು ಅನ್ಸಾಲ್ಟೆಡ್ ತಗೊಂಡಿದ್ದೀರಾ ಅಥವಾ ಸಾಲ್ಟೆಡ್ ತಗೊಂಡಿದ್ದೀರಾ? ಇದು it comes ready, ಇದು unsalted. Okay. Pistachio. Okay. Raw pistachio is better because it gives better color and flavor. ಅದನ್ನ ಪೇಸ್ಟ್ ಮಾಡಿ ಇಟ್ಕೋಬೇಕು for people who don't want to use this jello. Okay. ಸೊ ಈ ಮಾರ್ಷ್ಮೆಲ್ಲೋ ಕೂಡ ನೀವು ಮಿನಿ ಮಾರ್ಷ್ಮೆಲ್ಲೋಸ್ ತಗೊಂಡಿದ್ದೀರಾ? ಹೌದು, ಮಿನಿಯೇಚರ್ ಸೈಜ್ ಯೂಸ್ ಮಾಡಬಹುದು. ದೊಡ್ಡದು ಯೂಸ್ ಮಾಡಬಹುದು. ದಿಸ್ ಇಸ್ ಈಸಿ ಟು ಈಟ್. ಓಕೆ, ಬೈಟ್ ಸೈಜ್. ನಾನು ಈಗ ಹಾಕ್ತಾ ಇದ್ದೀನಿ ಪಿಸ್ಟಾಚಿಯೋ ಪುಡಿಂಗ್ ಮಿಕ್ಸ್. ಓಕೆ, ಸೊ ಇಟ್ಸ್ ಎ ರೆಡಿಮೇಡ್ ಮಿಕ್ಸ್. ಅದು ಪಿಸ್ಟಾಚಿಯೋ ಮಿಕ್ಸ್ ಯು ಇನ್ ಆಲ್ ಗ್ರೋಸರಿ ಸ್ಟೋರ್ಸ್ ಅಲ್ಲಿ. ಅಂಡ್ ಇದಕ್ಕೆ ಪೈನಾಪಲ್ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡ್ತೀನಿ. ಫಸ್ಟ್ ಪೈನಾಪಲ್ ಹಾಕೋತೀನಿ. ಸೊ ಪೈನಾಪಲ್ ವಿತ್ ಜ್ಯೂಸ್ ಅದು ಅಲ್ವಾ? ಜ್ಯೂಸ್ ಹಾಕೋತೀನಿ. ಅದು ಜ್ಯೂಸ್ ಸಾಕಾಗಲ್ಲ, ಅದಕ್ಕೆ ಐ ಆಮ್ ಯೂಸಿಂಗ್ ಅಡಿಷನಲ್ ಪೈನಾಪಲ್ ಜ್ಯೂಸ್. ಸೊ ಇದು ಪಿಸ್ಟಾಚಿಯೋ ಪುಡಿಂಗ್ ನೀವು ಎಲ್ಲಿ ಫಸ್ಟ್ ನೋಡಿ ಕಲ್ತಿದ್ದು ಜ್ಯೋತಿ ಅವರೇ? ಆಕ್ಚುಲಿ ಇದು ನನ್ನ ಫ್ರೆಂಡ್ ಮನೇಲಿ ಕಲ್ತಿದ್ದು ಬಿಸಿಲಿ. And then I was like I knew I had this recipe at that. Then I really liked it when she served it as salad and or dinner or lunch. Okay, ಬನ್ನಿ ನೋಡ್ಕೊಂಡ್ ಬಂದ್ಬೇಡ ಒಂದ್ಸತಿ ಇಂಗ್ರೀಡಿಯೆಂಟ್ಸ್ ನ ಸ್ಕ್ರೀನ್ ಮೇಲೆ ನೋಡ್ಬಿಡೋಣ. ಜ್ಯೋತಿ ಬಾಬು ರೆಡ್ಡಿ ಅವರು ಆಗ್ಲೇ ತೋರಿಸಿದ ಹಾಗೆ ನಮಗೆ ಸ್ಕ್ರೀನ್ ಮೇಲೆ ಎಲ್ಲಾ ಐಟಮ್ಸ್ ತೋರಿಸ್ತಾ ಇದೀವಿ. ಅಂಡ್ ಪ್ರಿಪರೇಷನ್ ಕೂಡ ಹಾಗೆ ನೋಡ್ಕೋಬಹುದು. ಈ ಪಿಸ್ಟಾಚಿಯೋ ಪೈನಾಪಲ್ ಡಿಲೈಟ್ ಅನ್ನೋದೇನಿದೆ ಅದಕ್ಕೆ ಹಲವಾರು ಹೆಸರುಗಳು. ನಾನು ರಿಸರ್ಚ್ ಮಾಡಿದೆ,
ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 7-8 ಹೆಸರುಗಳಿದೆ. ನನ್ಗೆ ಗೊತ್ತಿರ್ಲಿಲ್ಲ ಇದಕ್ಕೆ ವಾಟರ್ ಗೇಟ್ ಸ್ಯಾಲಡ್ ಅಂತ ಕೂಡ ಕರೀತಾರೆ ಅಂತ. ಅದೊಂಥರ ವಿಚಿತ್ರ ಹೆಸರು ಅಂತ ಅನ್ಸ್ತು ನನ್ಗೆ. ಅದು ಹಿಂದೆ ಹೋಗಿ ನಾನು ಸ್ವಲ್ಪ ಹಿಸ್ಟ್ರಿ ತೆಗ್ದೆ, ಎಲ್ಲೂ ಏನು ಸರಿಯಾಗಿ ಅದ್ರದ್ದು ಒರಿಜಿನ್ ಗೊತ್ತಾಗ್ಲಿಲ್ಲ. ಬಟ್ ಎಲ್ಲೋ ನೋಡ್ದೆ ಒಂದ್ ಕಡೆ ಚಿಕಾಗೋ ಫುಡ್ ರೈಟರ್ ಬಂದು ಅವರ ಒಂದು ಸಂಚಿಕೆನಲ್ಲಿ, ಕುಕಿಂಗ್ ಬುಕ್ ಸಂಚಿಕೆನಲ್ಲಿ ಅವ್ರಿಗೆ ಜನಕ್ಕೆ ಓದ್ಬೇಕಾದ್ರೆ ಕುತೂಹಲ ಬರ್ಲಿ ಅನ್ನೋದಕ್ಕೋಸ್ಕರ ಈ ಸ್ಯಾಲೆಡ್ ನ ವಾಟರ್ ಗೇಟ್ ಸ್ಯಾಲೆಡ್ ಅಂತ ಹೆಸರಿಟ್ರಂತೆ. ಜನಕ್ಕೆ ಕ್ಯೂರಿಯಾಸಿಟಿ ಆಗ್ಲಿ, ಏನಿದು ಸುಮ್ನೆ ಪಿಸ್ಟಾಚಿಯೋ ಪುಡಿಂಗ್ ಅಂದ್ರೆ ಎವ್ರಿಬಡಿ ನೋಸ್ ವಾಟ್ ಇಸ್ ಪಿಸ್ಟಾಚಿಯೋ ಪುಡಿಂಗ್. ಸೊ ವಾಟರ್ ಗೇಟ್ ಸ್ಯಾಲೆಡ್ ಅಂತಂದ್ರೆ ಒಂಥರ ಕುತೂಹಲ ಹುಟ್ಟುತ್ತೆ ಜನಗಳಲ್ಲಿ ಅಂತ ಅಂದ್ಬಿಟ್ಟು ವಾಟರ್ ಗೇಟ್ ಸ್ಯಾಲೆಡ್ ಅಂತ ಇಟ್ರಂತೆ ಹೆಸರು. ಅದೇ ತರನೇ ಇನ್ನೊಂದ್ ಕಡೆ ಎಲ್ಲೋ ನೋಡಿದೆ, ವಾಟರ್ ಗೇಟ್ ಹೋಟೆಲ್ನವರು ಇದನ್ನ ಒಂದು ರೆಸಿಪಿ ತರ ಮಾಡಿ ಇಂಟ್ರೊಡ್ಯೂಸ್ ಮಾಡದಂತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ವಾಟರ್ ಗೇಟ್ ಸ್ಯಾಲೆಡ್ ಅಂತ. ಸೊ ಇವಾಗ ನಾವು ಎಲ್ಲ ಮಿಕ್ಸ್ ಮಾಡಿದ್ವಿ, ಪುಡಿಂಗ್ ಮಿಕ್ಸರ್ ಹಾಕಿದ್ವಿ, ಆಮೇಲೆ ಜೆಲ್ಲೋ ಹಾಕಿದ್ವಿ. ಇವಾಗ ನೆಕ್ಸ್ಟ್ ಏನ್ ಹಾಕ್ತಿದ್ದೀರಾ ಜೊತೆಯವ್ರೆ? ವಾಲ್ನಟ್ಸ್ ಹಾಕ್ತಿದೀನಿ, 1-2 ಸ್ಪೂನ್ ವಾಲ್ನಟ್ಸ್ ಹಾಕೋದು. This is all additional. If ಮಕ್ಕಳು ಅಲರ್ಜಿಕ್ ಇದ್ರೆ you can eliminate walnuts and pecan ಎಲ್ಲ. ಓಕೆ ಓಕೆ, just 1-2 ಸ್ಪೂನ್ ಹಾಕ್ತೀನಿ. ಭಾರತಿ ಅವ್ರದೇನೋ ಒಂದು ಕ್ವೆಶ್ಚನ್ ಇತ್ತು ನೋಡಿ. ನಮಸ್ಕಾರ. ಕ್ರಶ್ಡ್ ವಾಲ್ನಟ್ ಹೌದು, ಎಲ್ಲ ಸ್ಲೈಸ್ಡ್ ಸ್ಮಾಲ್ ಪೀಸಸ್. ರೋಸ್ಟ್ ಮಾಡಿರೋದಾ ರಾನಾ? ಇಲ್ಲ, ಇಟ್ಸ್ ಆಕ್ಚುಲಿ ಸ್ಟೋರ್ ಅಲ್ಲಿ ಸ್ಟೋರ್ ಬಾಟ್ ಇದು. ಯು ಡೋಂಟ್ ಹ್ಯಾವ್ ಟು ರೋಸ್ಟ್ ಮಾಡ್ಬಿಟ್ರೆ ಫ್ಲೇವರ್ ಹೊರಟೋಗ್ಬಿಡುತ್ತೆ. So I think it's quite crunchy, whatever it is in the condition it is. Even though it is raw, it is very crunchy as long as it is fresh. Fresh ಆಗಿರೋದು ಯೂಸ್ ಮಾಡಬೇಕು. ಏನಾದ್ರು ಹಳೇದಾದ್ರೆ ಸ್ವಲ್ಪ ಸ್ಮೆಲ್ ಇರುತ್ತೆ. ಹಾಗೂ ಜೆಲ್ಲೋ ಬಗ್ಗೆ ಒಂದೇನೋ ಕ್ವೆಶ್ಚನ್ ಇತ್ತು ಅಂತ ಹೇಳಿದ್ರಿ ಭಾರತಿ ಅವರೇ. ಜ್ಯೋತಿ, ಇನ್ಸ್ಟೆಡ್ ಆಫ್ ಜೆಲ್ಲೋ ವೆಜಿಟೇರಿಯನ್ಸ್ ಏನ್ ಯೂಸ್ ಮಾಡಬಹುದು? ಅದಕ್ಕೆ ಇದು ಅನ್ಸಾಲ್ಟೆಡ್ ಪಿಸ್ತಾಚಿಯೋ ಇದೆಯಲ್ಲ, ಇದನ್ನ ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಪೇಸ್ಟ್ and then mix it with whipped cream, cool whip. ಇದು 1 ಕಪ್ ಹಾಕೋಬೇಕು. ಇನ್ನ ಇದು 1 ಪ್ಯಾಕೆಟ್ ಇದೆ, ಇಟ್ಸ್ ಅಬೌಟ್ 96 ಗ್ರಾಮ್ ಅಂತಿದೆ. ಅರೌಂಡ್ 50-60 ಗ್ರಾಮ್ಸ್ ಇದು ನೀವು ತಗೊಂಡು ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಪೇಸ್ಟ್. ಅದು ಇಟ್ ಗಿವ್ಸ್ ಕಲರ್ ಅಂಡ್ ಫ್ಲೇವರ್, ಪಿಸ್ತಾಚಿಯೋ ಫ್ಲೇವರ್. and whipped cream, you have to use 1 cup, almost 1 cup ಇದೆ. ಸೊ ನಾವಿವಾಗ ಹೆಸರುಗಳ ಬಗ್ಗೆ ಮಾತಾಡ್ತಾ ಹೋದ್ವಲ್ಲ, ಈಗ ಪಿಸ್ಟಾಚಿಯೋ ಪೈನಾಪಲ್ ಡಿಲೈಟ್ ಆಯ್ತು, ವಾಟರ್ ಗೇಟ್ ಸ್ಯಾಲಡ್ ಆಯ್ತು. ಇದಕ್ಕೆ ಗ್ರೀನ್ ಗೂಪ್ ಅಂತಾನು ಕರೀತಾರೆ, ಗ್ರೀನ್ ಗಾಡೆಸ್ ಸ್ಯಾಲಡ್ ಅಂತಾನು ಕೂಡ ಕರೀತಾರೆ, ಅಂಡ್ ಗ್ರೀನ್ ಫ್ಲಫ್, ಗ್ರೀನ್ ಸ್ಟಫ್. ಸೊ ಇದೆಲ್ಲ ಈ ತರ ಹಲವಾರು ಹೆಸರುಗಳು ಇದಕ್ಕೆ. ಇನ್ನೊಬ್ರು ಯಾರೋ ರೈಟರು, ಫುಡ್ ರೈಟರು, ಕ್ಯಾಲಿಫೋರ್ನಿಯಾದಲ್ಲಿ ಈ ಒಂದು ಸ್ಯಾಲಡ್ ನ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದಂತೆ. ಸೊ ಶಿ ಕಾಲ್ಡ್ ಇಟ್ ಆಸ್ ಗೋಲ್ಡನ್ ಗೇಟ್ ಸ್ಯಾಲಡ್ ಅಂತ ಕೂಡ ಕರೆದ್ರು ಇದನ್ನ. ನೋಡಿ, ಒಂದು ಪಿಸ್ಟಾಚಿಯೋ ಪೈನಾಪಲ್ ಡಿಲೈಟ್ ಗೆ ಎಷ್ಟೆಲ್ಲ ಹೆಸರುಗಳಿದೆ. ನಾವು ಎಷ್ಟೆಲ್ಲ ಬೇರೆ ಬೇರೆ ಸ್ಟೇಟ್ಸ್ ಗಳಿಗೆ ಹೋಗಿ, ಬೇರೆ ಬೇರೆ ಜಾಗಗಳಿಗೆ ಹೋಗಿ ನಾವು ಇದನ್ನ ಒಬ್ಬೊಬ್ರು ಒಂದೊಂದ್ ತರ, ಒಬ್ಬೊಬ್ರು ಒಂದೊಂದ್ ರೀತಿಲಿ ಇದನ್ನ ಇಷ್ಟಪಟ್ಟು ಒಂದೊಂದು ಹೆಸರು ಕೊಟ್ಬಿಟ್ಟಿದ್ದಾರೆ. ಅಂಡ್ ಇವಾಗ ತೋರಿಸ್ತಾ ಇದ್ದೀನಿ. ಈಗ ಕೆಲವ್ರಿಗೆ ಮಾರ್ಶ್ ಮೆಲೋಸ್ ಇಷ್ಟ ಇಲ್ಲ. lot of them they don't like marshmallows because they can just serve without marshmallows. But ಏನಂದ್ರೆ ಇದು ಒಂದಿನ ಫ್ರಿಡ್ಜ್ ಅಲ್ಲಿ ಇಡಬೇಕು, ಸೆಟ್ ಆಗುತ್ತೆ. Okay. Otherwise ಅದು ಪುಡಿಂಗ್ ಫಿಲ್ಲಿಂಗ್ 24 hours ಫ್ರಿಡ್ಜ್ ಅಲ್ಲಿ ಇಡಬೇಕು. 20 ಫ್ರಿಡ್ಜ್ ಅಲ್ಲಿ, ನಾಟ್ ಫ್ರೀಜರ್, ರೆಫ್ರಿಜರೇಟರ್. Okay, regular temperature. ಇನ್ನೊಂದು ಆಪ್ಷನ್ ಏನು ಅಂದ್ರೆ I can just use this as a topping. And ಇನ್ನೊಂದು ಆಪ್ಷನ್, I have this plain pound cake, any pound cake, you can use that also. ಹಾಕೋಬಹುದು. It gives additional taste. ಮಾಡಿರೋರಿಗೆ ಈ ಕೇಕ್ ಜೊತೆ ತಿನ್ನಬಹುದು ಅಂತ. ಓಕೆ, ಕೇಕ್ ಮೇಲೆ ಹಾಕಿ again you have to refrigerate overnight or 24 hours. ಸೊ ಬಟ್ ಇದನ್ನ ಮಾಡಿದ ತಕ್ಷಣ ತಿನ್ನೋ ಹಾಗಿಲ್ವಾ, ಅಥವಾ ತಿನ್ಬಹುದು? It gives a different taste, but set ಆಗಕ್ ಬಿಟ್ರೆ ಅದೇ ಒಂಥರ like you can feel that jello and pudding consistency ಇರುತ್ತೆ. ಇದು ಜೆಲಟಿನ್ ಯಾರು ತಿನ್ನಲ್ವಾ ಅವರು, it is better to set with whipped cream. Whipped cream ಬೇಗ ಸೆಟ್ ಆಗುತ್ತೆ, ಇದು ಕೊಡ್ಬೇಕು ಫ್ರಿಡ್ಜ್ ಅಲ್ಲಿ ಇಟ್ಟಾಗ, and they can eat like that. Okay, so we are done with pistachio pineapple delight. Jyoti avare, Jyoti, no added sugar ಇದ್ರಲ್ಲಿ ಅಲ್ವಾ? ಇದರಲ್ಲಿ ಶುಗರ್ ಇದೆ.
ಎದರಲ್ಲಿ? This is there is sugar in it. I didn't use any sugar. Also, this is little bit sweeter. But since ಯಾರಾದ್ರೂ ಇದು pistachio paste use ಮಾಡಿದಾಗ then you have to add little sugar. Grind ಮಾಡ್ಕೊಳ್ಳೋದು. ಬಟ್ ಇದು ಇವಾಗ ಸದ್ಯಕ್ಕೆ ಇದಕ್ಕೇನು ನೀವು ಶುಗರ್ ಆಡ್ ಮಾಡಿಲ್ಲ ಅಲ್ವಾ? ಇಲ್ಲ, ಇದು ಆಡ್ ಮಾಡಿಲ್ಲ ಇವತ್ತು. Because I use this has enough sugar. I start and it's quite sweet. So now final product ನೋಡೋಣ ಜ್ಯೋತಿ ಅವರೇ. ಅಲ್ಲಿ. So this is how pistachio pineapple delight looks after it is set and done. Very beautiful. So ಏನಂತೀರಾ, ಎಲ್ಲ ಒಂದೊಂದು ಸ್ಪೂನ್ ತಗೊಳ್ಳೋಣ? ಪಿಕಪ್ ಮಾಡಿದ್ರೆ ಅವ್ರ ಮನೆಯಿಂದ. ಓಕೆ ಜ್ಯೋತಿ ಅವರೇ, ಮುಂದಿನ ಫುಡ್ ಐಟಮ್ ಏನು ಅಂತ ಹೇಳ್ತೀರಾ? ನೆಕ್ಸ್ಟ್ ನಾನು ಎಗ್ ಪೆಪ್ಪರ್ ಫ್ರೈ ತೋರಿಸ್ತೀನಿ. ಎಗ್ ಇಲ್ಲಿದೆ. ಎಗ್ 5 ಬಾಯ್ಲ್ಡ್ ಎಗ್ ತಗೊಂಡಿದ್ದೀನಿ. 10-15 minutes you can boil it and ಇದು ಕೂಲ್ ಮಾಡಿ ಪೀಲ್ ಮಾಡಬೇಕು. ಅವಾಗ ಇಟ್ ಪೀಲ್ಸ್ ವೆರಿ ವೆಲ್. ಓಕೆ. ತಣ್ಣಗಾಗಿ ಕೋಲ್ಡ್ ವಾಟರ್ ಅಲ್ಲಿ ಪೀಲ್ ಮಾಡಿದ್ಮೇಲೆ I just made a slit like this so that you know when I fry all the pepper in the masala. ಸುಮ್ಮನೆ ರ್ಯಾಂಡಮ್ ಆಗಿ ಸ್ಲಿಟ್ ಮಾಡೋದಾ ಆತರ ಮಾಡೋದು. ಇದು ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ, ಮೆಣಸು ಅಷ್ಟೇ, ಅಂಡ್ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಈಗ ತೋರಿಸ್ತೀನಿ. ಈರುಳ್ಳಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಜಿತ್, ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರಿಗೂ ತೋರಿಸ್ಬಿಡೋಣ ಇಂಗ್ರೀಡಿಯೆಂಟ್ಸ್ ಮತ್ತೆ ಪ್ರಿಪರೇಷನ್. ಸೊ ಈಗಾಗಲೇ ನೋಡ್ತಾ ಇದ್ದೀರಾ, ಜ್ಯೋತಿ ಅವರು ಎಲ್ಲಾ ಐಟಮ್ಸ್ ನ ತೋರಿಸಿದ್ದಾರೆ ಒಂದ್ಸತಿ. ನಾವ್ ಇವಾಗ ಅದನ್ನೇ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ಯಾರು ಫೋಟೋ ತೆಕ್ಕೊಳ್ಳಿರಿದ್ರೆ ಅಥವಾ ಈಗ್ಲೇ ಹೋಗಿ ಮಾಡ್ಬೇಕು ನಾನು ಅನ್ನೋರಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ತಗೊಂಡು ಟಿಪ್ಸ್ ಅಂಡ್ ಸಜೆಷನ್ಸ್ ಎಲ್ಲ ತಗೊಂಡು ಹೋಗಿ ಮಾಡ್ಬೋದು. ಸೊ ಗೆಟಿಂಗ್ ಬ್ಯಾಕ್ ಟು ಜ್ಯೋತಿಸ್ ಕಿಚನ್. ಇವಾಗ ಅವರು ಪ್ಯಾನ್ ಇಟ್ಟಿದ್ದಾರೆ ಒಲೆ ಮೇಲೆ. ಫ್ಯೂ ಮಿನಿಟ್ಸ್. ಸೊ ಬಿಸಿ ಆಗ್ಬಿಟ್ಟಾದ್ಮೇಲೆ ಎಣ್ಣೆ, ಮಸ್ಟರ್ಡ್, ಕರಿ ಲೀವ್ಸ್ ಇದೆಲ್ಲ ಹಾಕೊಂಡ್ಬೇಕಲ್ವಾ? ಓಕೆ, ಲೆಟ್ಸ್ ಗೆಟ್ ದಿ ಐಟಮ್ಸ್. ಸೊ ಮನೇಲಿ ನೋಡಿ, ನೀವ್ ಏನೋ ತರಕಾರಿ ಇಲ್ಲ ಮನೆಯಲ್ಲಿ ಏನೋ ತರಕಾರಿ ಇಲ್ಲ, ಬೇರೆ ಏನು ಮಾಡಕ್ಕೆ ಫ್ರಿಜ್ ತೆಗೆದಾಗ ಏನು ಸಿಗ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಒಂದ್ 4 ಮೊಟ್ಟೆ, ಒಂದ್ ಸ್ವಲ್ಪ ಈರುಳ್ಳಿ ಇದೆ ಅಂತ ಇಟ್ಕೊಂಡ್ರೆ ನೋಡಿ, ಇದು ವಂಡರ್ಫುಲ್ ಡಿಶ್ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೋಬಹುದು. ಮೊಟ್ಟೆನೆ ಬೇಯಿಸ್ಬಿಟ್ಟು ಈರುಳ್ಳಿ ಹಾಕಿ ಒಗ್ಗರಣೆ. And this tastes delicious with rice. ಹೌದಾ ಜ್ಯೋತಿ ಅವರೇ? Hot rice. And also this recipe is from my mother-in-law. She is also a great cook, another inspirational ನಮಗೆಲ್ಲ. ಇವಾಗ 1 ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ಏನಾದ್ರು ಪ್ಯಾನ್ ಯೂಸ್ ಮಾಡ್ತೀರಾ ಅಥವಾ ಜಸ್ಟ್ ಎನಿ ನಾನ್ ಸ್ಟಿಕ್? Any pan is fine. I prefer to use non-stick, so ಸ್ವಲ್ಪ cleaning easy ಆಗುತ್ತೆ ಅಂತ. But you can use any vessel is fine. Oil, Jyoti? Do you have to use a particular oil? Sesame? I use canola oil. Any oil is fine. Okay. Or vegetable oil. ಸೊ ಇದ್ರಲ್ಲಿ ಕೋಕೋನಟ್ ಆಯಿಲ್ ಆತರ, ಬಟರ್ ಆತರ ಏನು ಯೂಸ್ ಮಾಡಿಲ್ಲ ನೀವು? ಬಟರ್ ತುಪ್ಪ ಯೂಸ್ ಮಾಡಬಹುದು, ಬಟ್ ಐ ಪ್ರಿಫರ್ ಆಯಿಲ್ ಬಿಕಾಸ್ ಇಟ್ ಬ್ಲೆಂಡ್ಸ್ ವೆಲ್ ವೆನ್ ಯು ಆರ್ ಈಟಿಂಗ್ ವಿತ್ ರೈಸ್. ಓಕೆ. ಹಾಟ್ ರೈಸ್. ಈಗ ನೆಕ್ಸ್ಟ್ ಕರಿಬೇವಿನ ಸೊಪ್ಪ, ಸಾಸಿವೆ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಸಿಡಿಬೇಕು. ಹೌದು, ಸಿಡಿತಾ ಇಲ್ಲ. ನಿಮ್ನ ನೋಡಿ ಹಂಗೆ ಕೂತ್ಕೊಂಡ್ಬಿಟ್ಟಿದೆ ಪ್ಯಾನ್ ಅಲ್ಲಿ ಸಾಸಿವೆ ಅನ್ಸುತ್ತೆ. ಮತ್ತೆ ಇನ್ನ ಈರುಳ್ಳಿನ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಥವಾ ಲಾಂಗ್? ಈರುಳ್ಳಿನ ತಿನ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಈ ತರ. ಲಾಂಗ್ ಸ್ಲೈಸ್? ಹೌದು. ಓಕೆ, ಆತರ ಉತ್ತರಿಸ್ಕೊಂಡಿಲ್ಲ. ಇಟ್ ಇಸ್ ಲಾಂಗ್. ಓಕೆ. ಯಾ.
ಸೊ ಅದೇ ಇದೆಲ್ಲ ನಿಮ್ಗೆ ಅನ್ನಕ್ಕೆ ಕಲ್ಸ್ಕೊಂಡ್ ತಿನ್ಬೇಕಾದ್ರೆ ಚೆನ್ನಾಗಾಗುತ್ತೆ. Onions and egg will go there. ಹೌದು ಹೌದು. ರೆಡ್ ಆನಿಯನ್ ಜ್ಯೋತಿ, ರೆಡ್ ಆನಿಯನ್ Red onion, I always use red onion. White onion use ಮಾಡ್ತೀನಿ, but red onion gives more colorful and more taste. ಓಕೆ, ನಿಮ್ಮ ಕ್ವೆಶ್ಚನ್ಗಳು, ವೀಕ್ಷಕರ ಕ್ವೆಶ್ಚನ್ಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ನಿಮ್ ಪರವಾಗಿ ಕ್ವೆಶ್ಚನ್ಗಳನ್ನ ನಾನು ಜ್ಯೋತಿ ಅವ್ರಿಗೆ ಕೇಳಿ ಅವರಿಂದ ಉತ್ತರ ತಗೋತೀನಿ. Anybody has any questions? ನಮಸ್ತೆ ಅನುಶ್ರೀ ಅವರೇ. ಈಗ ಕರ್ಬೇವು ಸೊಪ್ಪು ಹಾಕಿದ್ದೀನಿ. ಈಗ ಯಾರು ಮಾತಾಡಿದ್ರಲ್ಲ, ಯಾರು? ಸ್ವಲ್ಪ ಈರುಳ್ಳಿ. ಇಲ್ಲಿ ಅನುಶ್ರೀ ಅವರೇ ನಮಸ್ತೆ. ನಮ್ಮ ಚೆಫ್ಗೆ ನಮಸ್ತೆ. ನಮಸ್ತೆ. ನಮಸ್ಕಾರ ಶರತ್, ವೆಲ್ಕಮ್ ವೆಲ್ಕಮ್. ನೋಡ್ತಾ ಇದ್ದೀರಲ್ವಾ? ಜ್ಯೋತಿ ಬಾಬಿ ಅವರೇ, ನಿಮ್ಮ ಅಡ್ರೆಸ್ ಕೊಟ್ರೆ ನಾವು ಬನ್ನಿ ಪ್ಲೀಸ್. ಕಾರಣ ಆ ಕಡೆ ತಿರುಗಿಸ್ತೀರಾ ಜ್ಯೋತಿ ಅವ್ರ ಮನೆ ಕಡೆಗೆ? ಡೆಲಿವರಿ ಸರ್ವಿಸ್ ಅವೈಲೇಬಲ್. ನೋಡಿ, ಇವತ್ತು ಒಂದ್ ಐಟಮ್ ಅಲ್ಲ ಶರತ್, ವಿ ಹ್ಯಾವ್ 4 items. ಸೊ ಹಾಗಾಗಿ ಸ್ವಲ್ಪ ಕಾರಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಇದ್ರೆ ಒಳ್ಳೇದು. ಕಾರಲ್ಲಿ, ಹೊಟ್ಟೆನಲ್ಲಿ ಎರಡರಲ್ವೇ. ಶೋರ್, ಇವಾಗ ತಾನೇ ಟ್ರಕ್ ಆರ್ಡರ್ ಮಾಡಿದೀನಿ. I think 4 items. That's the power of JBR. ಹೌದು ಹೌದು. ಅವ್ರು 5th ಅಲ್ಲೇ ಮಾಡಕ್ಕೂ ರೆಡಿ ಇದ್ರು. ನಾವೇ 1 hour ಇಷ್ಟೇ ಮಾಡಕ್ ಆಗೋದು, ನಮ್ಗೆ ಇಷ್ಟೇ ಮಾಡಕ್ ಆಗೋದು ಅಂತ ಅಂದ್ಬಿಟ್ಟು ಟೈಮ್ ಲಿಮಿಟ್ ಕೊಟ್ಟಿದ್ರಿಂದ 4 ಐಟಮ್ಗೆ ಅವರು ಒಪ್ಕೊಂಡ್ ಬಂದಿದ್ದಾರೆ. Thank you, Jyoti. ಉಮಾನ ಅದು? ಇದು ಹೌದು ಚೈತ್ರ, ಉಮಾ ಇಲ್ಲಿ. ಹಾಕ್ತಿದ್ರಾ ಜ್ಯೋತಿ? ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ, ಒಂಚೂರು. ಫಸ್ಟ್ ಎಣ್ಣೆಗೆ ಸಾಸಿವೆ ಹಾಕೊಂಡ್ವಿ, ಕರ್ಬೇವಿನ ಸೊಪ್ಪು ಹಾಕೊಂಡ್ವಿ, ಆಮೇಲೆ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಪಿಂಕ್ ಆಗಿ ಬಂತು, ಆಲ್ಮೋಸ್ಟ್ ಒಂಥರ ಸ್ವಲ್ಪ ಕುಕ್ ಆಗಿದೆ. ಅರಿಶಿನ ಹಾಕಿ ಇವಾಗ ಉಪ್ಪು ಹಾಕ್ತಾ ಇದ್ದೀರಿ? ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಓಕೆ. ಸೊ ಇವಾಗ ನೀವು ಸೈಡ್ ಅಲ್ಲಿ ಇಟ್ಕೊಂಡ್ರೆ ಮೊಟ್ಟೆ ಎಲ್ಲ ಆಗ್ಲೇ ಸ್ಲಿಟ್ ಆಗಿದೆ. ಹೌದು, ಸ್ಲಿಟ್ ಮಾಡಿ ಬಾಯ್ಲ್ ಆಗಿ ರೆಡಿ ಆಗಿದೆ. ಆಮೇಲೆ ಒಂಚೂರು ಮೆಣಸು ಹಾಕ್ತೀನಿ. ಕ್ರಶ್ಡ್ ಮೆಣಸು, ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಕ್ರಶ್ಡ್ ಪೆಪ್ಪರಾ ಜ್ಯೋತಿ? ಕ್ರಶ್ಡ್ ಪೆಪ್ಪರ್ ಪೌಡರ್ ಆಕ್ಚುಲಿ. ಓಕೆ. ಇದು ನೋಡಿ, ಹಂಗೇನು ರೈಸ್ ಜೊತೆ ತಿನ್ಬಹುದು. ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ವಿತ್ ರೈಸ್. ಇವಾಗ ನಾನು ಬಾಯ್ಲ್ಡ್ ಎಗ್ ಹಾಕ್ತಿದ್ದೀನಿ, ಸ್ಲಿಟ್ ಮಾಡಿರೋದು. ಇಲ್ಲ ಅಂದ್ರೆ ಚಳಿಗಾಲದಲ್ಲಿ ರಸಂ ಮಾಡದೆ ಅದಕ್ಕೂ ಇದು ಸೈಡ್ ಡಿಶ್ ಆಗಿ ತಿನ್ಬಹುದು ಅನ್ಸುತ್ತಲ್ವಾ ಜ್ಯೋತಿ ಅವ್ರೆ? ಹೌದು, ಚಪಾತಿ ಜೊತೆನೂ ತಿನ್ಬಹುದು, ಬಟ್ ರೈಸ್ ಜೊತೆ ಇಟ್ ವಿಲ್ ಬಿ ವೆರಿ ನೈಸ್. ಇದು ಸುಮಾರು ಎಷ್ಟೊತ್ತು ಹಂಗೆ ಫ್ರೈ ಮಾಡ್ಕೋಬೇಕು? ಜಸ್ಟ್ 2 minutes ಇದು ಬ್ರೌನ್ ಆಗೋವರೆಗೂ. ಇದೊಂಥರ give a little light ಆನಿಯನ್ಸ್ ಎಲ್ಲ ಕ್ಯಾರಮಲೈಸ್ ಆಗಿ ಮೊಟ್ಟೆ ಜೊತೆ ಹಿಂಡ್ಕೊಳ್ಬೇಕು. ಜಾಸ್ತಿ ಕುಕ್ ಮಾಡಬಾರ್ದು, ಜಸ್ಟ್ ಸ್ವಲ್ಪ ಮೀಡಿಯಂ. ಓಕೆ. ಈಗ ಎಣ್ಣೆ ಹಾಕ್ಬಿಟ್ಟು ಇದು ಎಗ್ ಹಾಕ್ಬಿಟ್ಟು ಸ್ವಲ್ಪ ಜಸ್ಟ್ ದಟ್ ಒಂಥರ ಇಟ್ ಟರ್ನ್ಸ್ ಲಿಟಲ್ ಬಿಟ್ ಕಲರ್. ಬಟ್ ಇದನ್ನ ನೀವು ಕವರ್ ಮಾಡಿ ಕುಕ್ ಮಾಡೋದಿಲ್ಲ, ಹಿಂಗೆ ಓಪನ್ ಆಗಿ? ದಿಸ್ ಇಸ್ ಡನ್. ಆಯ್ತು. ಓಕೆ. ಅದಕ್ಕೆ ಸೊ ನೋಡಿದ್ರ ಎಲ್ಲ ವೀಕ್ಷಕರು ಎಷ್ಟು ಸಿಂಪಲ್. ಹೇಳಿದ್ನಲ್ಲ ಆಗ್ಲೇ ಹೇಳ್ದಂಗೆ, ಮೊಟ್ಟೆ, ಈರುಳ್ಳಿ 2 ಇಟ್ರೆ ಇವಾಗ ಎಗ್ ಪೆಪ್ಪರ್ ಫ್ರೈ ರೆಡಿ ಆಗ್ಬಿಡುತ್ತೆ. ಅನ್ನ ಕುಕ್ಕರ್ ಮೇಲೆ ಇಟ್ಟು ಅದ್ ರೆಡಿ ಆಗೋಷ್ಟಿಗೆ ಎಗ್ ಪೆಪ್ಪರ್ ಫ್ರೈ ರೆಡಿ ಆಗಿರುತ್ತೆ. ಸೊ ಫೈನಲ್ ಪ್ರಾಡಕ್ಟ್, ಬ್ಯೂಟಿಫುಲ್ ಎಗ್ ಪೆಪ್ಪರ್ ಫ್ರೈ. ಓಕೆ. ಇದಕ್ಕೆ ಜ್ಯೋತಿ ಅವರೇ, ನಮ್ಮ ಸತೀಶ್ನವರು ಒಂದ್ ಕ್ವಶನ್ ಕೇಳ್ತಾ ಇದಾರೆ. ಇದಕ್ಕೆ ನಾಟಿ ಮೊಟ್ಟೆ ಬೇಕಾ ಅಥವಾ ಫಾರಂ ಮೊಟ್ಟೆ ಏನಾದ್ರು ಆಗುತ್ತಾ? ಯಾವ್ದು ಬೆಟರ್ ಟೇಸ್ಟಿಂಗ್ ಅಂತ? ನಾಟಿ ಮೊಟ್ಟೆ ಇಲ್ಲಿ ಸಿಗೋದು ಕಷ್ಟ. ಸೊ ಐ ಜಸ್ಟ್ ಗಾಟ್ ದ
ಫ್ರೆಶ್ ಎಗ್ ಆರ್ಗ್ಯಾನಿಕ್ ಎಗ್ ಯೂಸ್ ಮಾಡ್ಬೋದು. ಹಾ. Egg gives really good taste. Any egg is fine. So any egg you can use. All right. Okay, fine. So ಇವಾಗ ನಾವು ಫೈನಲ್ ಪ್ರಾಡಕ್ಟ್ ನೋಡಿದಾಯ್ತು. ಮುಂದಿನ ಫುಡ್ ಐಟಮ್ ಏನು ಅಂತ ಹೇಳ್ತೀರಾ ನಮ್ಗೆ? I'm going to make ಇದು ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಸ್ಪ್ರೌಟೆಡ್ ಇದ್ರದ್ದು ವಡೆ ಮಾಡ್ತಾ ಇದ್ದೀನಿ. ಓಕೆ. ಅಜಿತ್ ನಮ್ಮ ಸ್ಕ್ರೀನ್ ಅಲ್ಲಿ ಓಕೆ. ಎಣ್ಣೆ ಫ್ರೈಯಿಂಗ್ ಇದು ಕಾಳು 2 days ಅಲ್ಲಿ ಮೊಳಕೆ ಬಂದಿದೆ ನೋಡಿ. ಸೊ ಮೊಳಕೆ ನೀವು ಮೊದಲೇ ಮಾಡಿ ಇಟ್ಕೊಂಡಿದ್ದೀರಾ? ಮಾಡಿದ್ರೆ ಅಂಡ್ ಆಲ್ಸೋ ಇಟ್ಸ್ ವೆರಿ ನ್ಯೂಟ್ರಿಷಿಯಸ್, ಗುಡ್ ಫಾರ್ ಹೆಲ್ತ್. ಅಂಡ್ ಈರುಳ್ಳಿ ಈ ತರ ಕಟ್ ಮಾಡ್ಕೋಬೇಕು ಸಣ್ಣದಾಗಿ. ಸಣ್ಣದಾಗಿ ಉತ್ತರಿಸ್ಕೊಂಡಿದ್ದೀರಾ ಈರುಳ್ಳಿ? ಓಕೆ. ಅಂಡ್ ಇದು ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ವಿತೌಟ್ ವಾಟರ್. ಓಕೆ. ಬೇರೆ ಬೇಳೆಗಳನ್ನ ಮಾಡ್ಕೋತೀವಲ್ಲ ಆ ತರ. ಹೌದು. ಫಸ್ಟ್ ಮಿಕ್ಸರ್ಗೆ ಸ್ಪ್ರೌಟ್ಸ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅವರ್ಸ್ ಇಟ್ಟಿದ್ರಿ ನೀರಲ್ಲಿ? ನೀರಲ್ಲಿ ಓವರ್ ನೈಟ್ ಇಟ್ಬಿಟ್ಟು ನೆಕ್ಸ್ಟ್ ಡೇ ನೀರ್ ತೆಗೆದ್ಬಿಟ್ಟು ಅದು ಸ್ಪ್ರೌಟ್ ಆಗುತ್ತೆ ಬಿಟ್ಟೆ. 2 days ಅವನಲ್ಲಿ ಇಡ್ತೀರಾ? ಸ್ವಲ್ಪ ವಾರ್ಮ್ ಪ್ಲೇಸ್ ಹೊರಗಡೆನೆ ಇಟ್ಟಿದ್ದೆ. ಬಿಸಿಲು ಇರೋ ಕಡೆ I was moving around. ಎಲ್ಲೆಲ್ಲಿ ಬಿಸಿಲಿತ್ತು ಅಲ್ಲಿ I was moving around. You can just leave it outside. It's fine. ವೆದರ್ ವಾರ್ಮ್ ಆಗ್ತಿದೆಯಲ್ಲ. ನಾನೀಗ ಫಸ್ಟ್ ಮೆಣಸಿನಕಾಯಿ, ಆಮೇಲೆ ಶುಂಠಿ, ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡ್ಕೊತೀನಿ. ಅಂಡ್ ಕೊತ್ತಂಬರಿ ಸೊಪ್ಪು ಇದು ಮಿಕ್ಸ್ ಮಾಡ್ಕೊಳಕ್ ಹಾಕಿದ್ದೀನಿ. ಅಡಿಷನಲ್ ಈರುಳ್ಳಿ ಸೊಪ್ಪು, ಆಮೇಲೆ ಸಬ್ಸಿಗೆ ಸೊಪ್ಪು ಕಟ್ ಮಾಡಿರೋದು ಇದೆಲ್ಲ ಹಾಕೋಬಹುದು, ರುಚಿ ಕೊಡುತ್ತೆ. ಇವನ್ ಸ್ಪಿನಚ್ ಇದೆಲ್ಲ. ನಾನು ಜಸ್ಟ್ ಕೊತ್ತಂಬರಿ ಸೊಪ್ಪು ಅಂಡ್ ಸಬ್ಸಿಗೆ ಸೊಪ್ಪು, ಈರುಳ್ಳಿ ಸೊಪ್ಪು ಯೂಸ್ ಮಾಡ್ತೀನಿ. ಸೊ ಈ ಫಸ್ಟ್ ನೀವು ಗ್ರೈಂಡ್ ಮಾಡ್ಕೋತಿರೋದು ಈರುಳ್ಳಿ, ಸಾರಿ ಮೆಣಸಿನಕಾಯಿ, ಶುಂಠಿ. ಏನ್ ಹೇಳಿದ್ರಿ? ಅದನ್ನ ಸಪರೇಟ್ ಆಗಿ ಮಾಡ್ಕೋಬೇಕಾ? ಹೌದು. ಫಸ್ಟ್ ಇದನ್ನ ಗ್ರೈಂಡ್ ಮಾಡಿ ಇದಕ್ಕೆ ಹೆಸರು ಕಾಳು ಹಾಕ್ತೀನಿ. ಓಕೆ. ಅಂಡ್ ಗ್ರೈಂಡ್ ಮಾಡಾದ್ಮೇಲೆ ಲಾಸ್ಟಿಗೆ ಉಪ್ಪು ಹಾಕ್ತೀನಿ. ಖಾರ ಬೇಕು ಅಂದ್ರೆ ಅಡಿಷನಲ್ ಯು ಕ್ಯಾನ್ ಆಡ್ ಚಿಲ್ಲಿ ಪೌಡರ್, ಬಟ್ ಬೇಕಾಗಿಲ್ಲ ಅನ್ಸುತ್ತೆ ಬಿಕಾಸ್ ಹಸಿಮೆಣಸಿನಕಾಯಿ ಇಸ್ ಗುಡ್ ಇನಫ್. ಅಂಡ್ ಇಫ್ ಯು ಫೈಂಡ್ ಇಟ್ ವೆರಿ ಲಿಕ್ವಿಡ್, ತುಂಬಾ ತೆಳು ಆಯ್ತು ಇಲ್ಲ ನೀರ್ ಕಂಟೆಂಟ್ ಜಾಸ್ತಿ ಆಯ್ತು ಅಂತ ಅನ್ಕೊಂಡ್ರೆ ಮಾತ್ರ ಯು ಹ್ಯಾವ್ ಟು ಯೂಸ್ ಸ್ವಲ್ಪ 1 ಸ್ಪೂನ್ ರೈಸ್ ಫ್ಲವರ್, 1 ಸ್ಪೂನ್ ರವೆ, ಆಮೇಲೆ ಇಲ್ಲ ಕಡಲೆ ಹಿಟ್ಟು 1 ಸ್ಪೂನು. ನಾನು ಯೂಶಲಿ ಯಾವಾಗಲೂ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏನಾದ್ರೂ ತಕ್ಷಣ ಮಾಡ್ಬೇಕು ಅಂದಾಗ ತೆಗೆದು ಅದು ಬೈಂಡಿಂಗ್ ಕನ್ಸಿಸ್ಟೆನ್ಸಿ, ವಡೆ ಕನ್ಸಿಸ್ಟೆನ್ಸಿ ಬೇಕು ಅಂದಾಗ ಇದು ಅಡಿಷನಲ್ ಹಾಕೋತೀನಿ 1-2 ಸ್ಪೂನ್. ನಾನೀಗ ಮಾಡಿ ಇಟ್ಟಿದ್ದೀನಿ. ಇದನ್ನ ಗ್ರೈಂಡ್ ಮಾಡಿ ಇಟ್ಟಿದ್ದೀರಾ ನೀವು? ಇಲ್ಲಿದೆ ನೋಡಿ. ಇದು ಬರೀ ಮೆಣಸಿನಕಾಯಿ ಮತ್ತೆ ಇಲ್ಲ, ಇದು ಹೆಸರು ಕಾಳು ಮೆಣಸಿನಕಾಯಿ ಮಿಕ್ಸ್ ಮಾಡಿದೀರಾ? ಮಾಡಿದೀನಿ. ಅಂಡ್ ಸ್ವಲ್ಪ ಇದು ಬೇಸನ್ನು, ಆಮೇಲೆ ಸ್ವಲ್ಪ ರವೆ ಅಕ್ಕಿ ಹಿಟ್ಟು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಎಲ್ಲ ಹಾಕಿದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೊಪ್ಪು, ಸಬ್ಸಿಗೆ ಸೊಪ್ಪು. ಸ್ವಲ್ಪ ನೀರ್ ಹಾಕ್ಬೇಕಾಯ್ತಾ ಜ್ಯೋತಿ ಗ್ರೈಂಡ್ ಮಾಡುವಾಗ? ನೀರ್ ಹಾಕ್ಬಾರ್ದು, ಬಿಕಾಸ್ ಅದು ಹೆಸರು ಕಾಳದ ನೀರ್ ಸಾಕಾಗುತ್ತೆ. ಡ್ರೈನ್ ಮಾಡ್ಬಿಟ್ಟು ಡ್ರೈ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಅದು ಅಂದ್ರೂ ನೀರ್ ವಾಟರ್ ಕಂಟೆಂಟ್, ನೀರಿನ ಕಂಟೆಂಟ್ ಇರುತ್ತೆ ಇದರಲ್ಲಿ ವಡೆ ಕನ್ಸಿಸ್ಟೆನ್ಸಿ ಬಂದಾಗ. ಅದಕ್ಕೆ ಟು ಅವಾಯ್ಡ್ ದ ರೈಸ್ ಫ್ಲವರ್, ಬೇಸನ್ನು, ಆಮೇಲೆ ಸ್ವಲ್ಪ ರವೆ ಅಕ್ಕಿ ಹಿಟ್ಟು ಹಾಕೊಂಡು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಅಲ್ಲ, ಗ್ರೈಂಡರ್ ಅಲ್ಲಿ ಗ್ರೈಂಡರ್ನೇ ಆಗಲ್ವಲ್ಲ ನೀರ್ ಹಾಕದೇ ಇದ್ರೆ? ಆಗತ್ತೆ. ತೋರ್ಸ್ಲಾ? ಯಾವ ಗ್ರೈಂಡರ್ ಯೂಸ್ ಮಾಡಿದ್ರಿ ನೀವು? ನಾನು ಇಲ್ಲಿ ನಿಂಜಾ ಗ್ರೈಂಡರ್ ಸ್ವಲ್ಪ ತೋರ್ಸ್ಬಿಡಿ ನಮ್ಮೆಲ್ಲರಿಗೂನುವೆ, ನಾವು ಒಂಚೂರು ನೋಡ್ಕೊಂಡು ರುಬ್ಕೋಬಹುದು. ಇದಕ್ಕೊಂಚೂರು ನೀರ್ ಹಾಕೋತೀನಿ, ಹಸಿಮೆಣಸಿನಕಾಯಿ ಅಂಡ್ ಶುಂಠಿಗೆ. ಸೊ ಇದಕ್ ನೀರ್ ಹಾಕದ್ಮೇಲೆ ನೀವು ಒಂದ್ಸತಿ ಮೂಗ್ ಹಾಕದ್ಮೇಲೆ ನೀರ್ ಹಾಕೋಂಗಿಲ್ಲ? ಓಕೆ. ನಾನು ಇದು ನಿಂಜಾ ಯೂಸ್ ಮಾಡ್ತಿದ್ದೀನಿ. ಇಟ್ ಇಸ್ ಎ ವೆರಿ ಗುಡ್ ಬ್ಲೆಂಡರ್. ಸೊ ಇಂಗ್ರೀಡಿಯೆಂಟ್ಸ್ ಇವಾಗ ಸ್ಕ್ರೀನ್ ಮೇಲೆ ಹಾಕ್ಬೋದಾ ಅಜಿತ್? ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ ಬರೋಣ. ಸ್ಪ್ರೌಟೆಡ್ ಮೂಂಗ್ ವಡಾಗೆ ಈಗ ಹೆಸರು ಕಾಳು ಹಾಕ್ತೀನಿ. ಓಕೆ. ಬ್ಯಾಕ್ ಟು ಜ್ಯೋತಿಸ್ ಕಿಚನ್.
ಪರವಾಗಿಲ್ವೇ ಈ ನಿಂಜಾ ಮಿಕ್ಸಿ ನಮ್ ವಡೆನೆಲ್ಲ ರುಬ್ಬುತ್ತಲ್ಲ. ನನ್ ಮನೆಗೆ ಏನ್ ಬಂದ್ರು ಎಲ್ಲ ಮೇಕ್ ಶೂರ್ ಐ ಯೂಸ್ ಇಟ್ ದ ರೈಟ್ ವೇ. ರೈಟ್, ನಾನ್ ನೋಡ್ದಂಗೆ ನಮ್ ವಡೆ ಮಾಡ್ಬೇಕು ಅಂದ್ರೆ ಸರ್ಕಸ್ ಮಾಡ್ಬೇಕು. ಈ ತರ ಮಿಕ್ಸಿಗಳೆಲ್ಲ ಮುಂಚೆ ಫುಡ್ ಪ್ರೊಸೆಸರ್ ಎಲ್ಲ ಯೂಸ್ ಮಾಡ್ತಿದ್ದೆ, ಬಟ್ ದೆನ್ ಐ ರಿಯಲೈಸ್ ದಿಸ್ ಇಸ್ ಅ ವೆರಿ ಪವರ್ಫುಲ್ ಮೆಷಿನ್. ಐ ಕ್ಯಾನ್ ಯೂಸ್ ಇಟ್. ಭಾರತೀಯರ ಬಹುಶಃ ನಾವು ನಮ್ ನಿಂಜಾ ತಗೊಂಡ್ಬಿಡೋಣ ಅಂತ. ಹಂಗೆ ಮಾಡಿದ್ರೆ ಈಗ ನಮ್ ಕಡೆ ವಿಟಾಮಿಕ್ಸ್ ಇದೆ, ಬಟ್ ಈ ತರ ಎಲ್ಲ ವಿತೌಟ್ ವಾಟರ್ ಎಲ್ಲ ಮಾಡಕ್ ಆಗಲ್ಲ. ಯು ಹ್ಯಾವ್ ಟು ಪುಟ್ ಸಮ್ ವಾಟರ್. ಹಾ, ಅದಿಲ್ಲ ಅಂದ್ರೆ ಸುತ್ತೋದೇ ಇಲ್ಲ. ನಾನು ನೋಡ್ದಂಗೆ ಸುತ್ತೋದೇ ಇಲ್ಲ ಅದು. ಆಕ್ಚುಲಿ ನೀರ್ ಜಾಸ್ತಿ ಆಗೋಯ್ತು, ಸ್ವಲ್ಪ ಹಿಂಗಾಗ್ಬಿಟ್ಟಿದೆ. ನೆನ್ನೆ ನಾನು ಮುಂಚೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಹಿಂಗ್ ಬರ್ಲಿಲ್ಲ. ಇದು ನೋಡಿ ಪೇಸ್ಟ್ ಆಗೋಗುತ್ತೆ, ನೀರ್ ಜಾಸ್ತಿ ಆಯ್ತು. ಓಕೆ, ಸೊ ಇಂಥ ಟೈಮ್ ನಲ್ಲಿ ನೀವ್ ಹೇಳ್ದಂಗೆ ಒಂಚೂರು ಬೇಸನ್ ಪೌಡ್ರು ಮತ್ತೆ ರವೆ ಅಲ್ಲ ಎಂತದು ಅಕ್ಕಿ ಹಿಟ್ಟು ಹಾಕ್ಬೋದು ಅಂತ ಹೇಳಿದ್ದೆ ಅಲ್ವಾ? ನಾನು ಮೆಣಸಿನಕಾಯಿ ಶುಂಠಿಗೆ ಸ್ವಲ್ಪ ನೀರ್ ಜಾಸ್ತಿ ಆಗುತ್ತೆ. ಐ ಶುಡ್ ಹ್ಯಾವ್ ರೆಡ್ಯೂಸ್ಡ್ ಇಟ್. ಬಟ್ ಇಲ್ಲಿ ನೋಡಿ ನೀರ್ ಕಮ್ಮಿ ಹಾಕಿ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂಡ್ ಆಲ್ಸೋ ಇದು ಫುಲ್ ಪೇಸ್ಟ್ ಆಗ್ಬಾರ್ದು, ಸ್ವಲ್ಪ ಕಾಳಂಗೆ ಇರ್ಬೇಕು, ಕಾಣ್ಬೇಕು. ಓಕೆ, ಅನಿಸ್ತಾ ಇದಲ್ಲ? ಎಸ್. ನಾನೀಗ ಫ್ರೈ ಮಾಡ್ತಿದ್ದೀನಿ. ಯಾವ ಎಣ್ಣೆ ಆದ್ರೂ ಆಯ್ತು, ಕನೋಲಾ, ವೆಜಿಟೇಬಲ್ ಆಯಿಲ್, ಎನಿಥಿಂಗ್ ಇಸ್ ಫೈನ್. ನಾನು ಸ್ಟೋವ್ ಮೇಲೆ ಬಾಣ್ಲಿ ಹುಡುಕ್ತಾ ಇದ್ದೆ ಜ್ಯೋತಿ ಅವರೇ. ಇಲ್ಲ, ಒಂದು ಫ್ರೈಯರ್ ಇದೆ. ವೆರಿ ಈಸಿ ಬಿಕಾಸ್ ಮಕ್ಕಳು ಇರೋರಿಗೆ ಇಟ್ ಇಸ್ ವೆರಿ ಕನ್ವೀನಿಯಂಟ್. ಭಯ ಆಗುತ್ತೆ. ಅಂಡ್ ಆಲ್ಸೋ ನಾನು ಈ ತರ ಶೇಪ್ ಮಾಡ್ತೀನಿ ವಡೆಗೆ, ಬಿಕಾಸ್ ಇಟ್ಸ್ ಕನ್ವೀನಿಯಂಟ್ ಟು ಈಟ್. ಇಟ್ಸ್ ಲೈಕ್ ಫಿಂಗರ್ ಫುಡ್ಸ್. ನಾವು ಮುಟ್ಗಿ ಅಂತೀವಲ್ಲ, ಆ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ಕಾಳಂಗಿರ್ಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ ಗ್ರೈಂಡಿಂಗ್, ಬಟ್ ಇಟ್ಸ್ ಟೇಸ್ಟ್ ವೆರಿ ಗುಡ್. ಜೊತೆ ಇದನ್ನ ಸ್ಟೀಮ್ ಮಾಡ್ಬೋದಾ? ಲೈಕ್ ಸ್ಟೀಮ್ ಐ ಡೋಂಟ್ ನೋ, ಬಿಕಾಸ್ ಇದು ಬರೀ ಹೆಸರು ಕಾಳು ಇದೆಯಲ್ಲ, ಸರಿಗೆ ಈಗ ಟೇಸ್ಟ್ ಆಗಲ್ಲ ಅನ್ಕೋತೀನಿ. ಏರ್ ಫ್ರೈಯರ್ ಟ್ರೈ ಮಾಡಿದೀರಾ? ಏನ್ ಹೇಳಿದ್ರಿ? ಏರ್ ಫ್ರೈಯರ್ ನಲ್ಲಿ ಟ್ರೈ ಮಾಡಿದೀರಾ ಇದನ್ನ? ಏರ್ ಫ್ರೈಯರ್ ಅಲ್ಲಿ ಟ್ರೈ ಮಾಡಿಲ್ಲ, ಬಟ್ ಟ್ರೈ ಮಾಡ್ಬೋದು ಅನ್ಸುತ್ತೆ. ಏರ್ ಫ್ರೈಯರ್ ಇಲ್ಲ, ಬ್ರಾಯ್ಲಿಂಗು ಮಾಡ್ಬೋದು ವಿತ್ ಲೈಟ್ ಆಗಿ ಆಯಿಲ್ ಸ್ಪ್ರೇ ಮಾಡಿ. ಓಕೆ, ಥ್ಯಾಂಕ್ ಯು. ಶಾಲೋ ಫ್ರೈಯಿಂಗ್, ಡೀಪ್ ಫ್ರೈಯಿಂಗ್, ಏರ್ ಫ್ರೈಯರ್, ಬ್ರಾಯ್ಲಿಂಗ್ ಎಲ್ಲಾ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ ನಮ್ ಜ್ಯೋತಿ ಬಾಬು ರೆಡ್ಡಿ ಅವರು. ಈಗ ಯಾವ್ದಾದ್ರು ಟ್ರೈ ಮಾಡ್ಕೋಬಹುದು ಮನೆಗೆ ಹೋಗಿ ಅಂತ. ಅಂದ್ಹಾಗೆ ಜ್ಯೋತಿ ಅವರೇ, ನೀವು ಈ ಮೂಂಗ್ ದಾಲ್, ಸ್ಪೌಟೆಡ್ ಮೂಂಗ್ ದಾಲ್ ವಡಾನ ಟ್ರಯಲ್ ಅಂಡ್ ಎರರ್ ಅಥವಾ ಇದ್ರ ಬುಕ್ ನೋಡಿ ಕಲ್ತಿದ್ದ? ಇಟ್ ವಾಸ್ ಅನ್ ಆಕ್ಸಿಡೆಂಟ್. ನಾನು ಕಡಲೆಬೇಳೆ ವಡೆ ಮಾಡ್ತಾ ಇದ್ದೆ. ಯೂಶಲಿ ಜಾಸ್ತಿ ಮಾಡಿ ಫ್ರೀಜರ್ ಅಲ್ಲಿ ಇಟ್ಕೋತೀನಿ ಕಡಲೆಬೇಳೆ ಇದು ಇಟ್ಟು. ಉಪ್ಪು ಹಾಕಲ್ಲ, ಉಪ್ಪು ಕರಿಯೋದಕ್ಕಿಂತ ಮುಂಚೆ ಹಾಕ್ತೀನಿ. ಉಪ್ಪು ಆಮೇಲೆ ಈರುಳ್ಳಿ ಲಾಸ್ಟಿಗೆ ಹಾಕೋದು. ಅಂಡ್ ಸ್ವಲ್ಪ ಕಮ್ಮಿ ಆಗೋಯ್ತು, ಬಟ್ ಹೆಸರು ಕಾಳು ನೆನ್ಸಿ ಮೊಳಕೆ ಕಟ್ಟಿದೆ ಪಲ್ಯ ಮಾಡ್ಬೇಕು ಅಂತ. ದೆನ್ ಐ ರಿಯಲೈಸ್ ವೈ ಕಾಂಟ್ ಐ ಯೂಸ್ ದಿಸ್ ಅಂತ ಮಿಕ್ಸ್ ಮಾಡಿದೆ ಬೈ ಆಕ್ಸಿಡೆಂಟ್ ಕಡಲೆಬೇಳೆಗೆ. It came out really good, and then I tried few times with just with ಹೆಸರು ಕಾಳು. ಚೆನ್ನಾಗಿ ಬಂತು, and it is very tasty also. You know, you can eat with a lot of things. You know, drinks. It is very healthy too. ತಿನ್ಬಹುದು, ಅನ್ನ ಸಾರ್ ಜೊತೆ ಸೈಡ್ ತಿನ್ಬಹುದು. ಅಂಡ್ ಇದು ಗ್ರೈಂಡ್ ಮಾಡಿ ಫ್ರೀಜರ್ ಅಲ್ಲಿ ಇಟ್ಕೊಂಡ್ರೆ ಇಟ್ಸ್ ಇನ್ಸ್ಟೆಂಟ್, ಯಾವಾಗ ಅವಾಗ ಮಾಡ್ಕೋಬಹುದು. ಬಟ್ ಈರುಳ್ಳಿ, ಸೊಪ್ಪು ಇದೆಲ್ಲ ಆಮೇಲೆ ಹಾಕ್ಬೇಕು, ಉಪ್ಪು ಎಲ್ಲ. ಸೊ ಇದೊಂದು ಇವಾಗ ನೀವು ಮಿಕ್ಸ್ ಮಾಡಿದ್ರಲ್ಲ, ಮೆಣಸಿನಕಾಯಿ, ಶುಂಠಿ ಮತ್ತೆ ಸ್ಪ್ರೌಟೆಡ್ ಮೂಂಗ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಫ್ರೀಜರ್ ಇಟ್ಬಿಡ್ಬಹುದು. ಹೌದು. ಸೊ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಆಮೇಲೆ ಫ್ರೈ ಮಾಡಕ್ಕಿಂತ ಮುಂಚೆ ಹಾಕೊಂಡು. ಓಕೆ ಓಕೆ. ಸೊ ಅದೇನ್ ನಿಮ್ದು ಬಿಲ್ಟ್ ಇನ್ ಫ್ರೈಯರ್? ಹೌದು ಭಾರತಿ ಅವರೇ, ಬಿಲ್ಟ್ ಇನ್ ಫ್ರೈಯರ್ ತುಂಬಾ ಚೆನ್ನಾಗಿದೆ. ನಂಗೂ ತುಂಬಾ ಇಷ್ಟ ಆಯ್ತು ಬಿಲ್ಟ್ ಇನ್ ಫ್ರೈಯರ್, ಎಸ್ಪೆಷಲಿ ಮಕ್ಳಿರೋ ಮನೇಲಂತೂ ತುಂಬಾನೇ ಯೂಸ್ಫುಲ್. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಬಾಂಡ್ಲಿ ಬಿದ್ದೋಯ್ತು, ಪ್ಯಾನ್ ಇಲ್ಲ, ಇನ್ನೊಂದಕ್ಕೆ ಮಾಡ್ಬೋದ. ಒಂದ್ 3-4 ಸಲ ಯೂಸ್ ಮಾಡ್ತೀನಿ, ಆಮೇಲೆ ಐ ಡ್ರೈನ್ ಔಟ್ ಆಯಿಲ್. ದಟ್ಸ್ ರಿಯಲಿ ನೈಸ್. ಈಗ ಜ್ಯೋತಿ ಎಲ್ಲಾರು ರಿಮಾಡೆಲಿಂಗ್ ಕಿಚನ್ ಯೋಚಿಸ್ತಾ ಇರ್ಬೋದು ಇವಾಗ. ಖಂಡಿತವಾಗ್ಲಿ ವೆರಿ ಪ್ರೊಫೆಷನಲ್ ಕಿಚನ್ ಜ್ಯೋತಿ. ನಾನು ಅದೇ ಸ್ಟೋವ್ ಮೇಲೆ ಬಾಣ್ಲಿ ಹುಡುಕ್ತಾ ಇದೀನಿ, ಎಲ್ಲಿ ಜ್ಯೋತಿ ಅವ್ರು ಬಾಣ್ಲಿ ಇಟ್ಟಿಲ್ವಲ್ಲ, ಇನ್ನು ಎಣ್ಣೆ ಕಾಯ್ಬೇಕು, ಇನ್ನು ನಾವು ವಡೆ ಹಾಕ್ಬೇಕು ಅಂತ ನೋಡಿದ್ರೆ ಇನ್ಬಿಲ್ಟ್ ಫ್ರೈಯರ್ ಆಗ್ಲೇ ರೆಡಿ ಆಗಿದೆ ಅಲ್ಲಿ. Okay, now we have the final product ready, sprouted moong dal vada. So idinna ನೀವು
ಟೀ ಜೊತೆನಾರು ತಿನ್ಬೋದು ಅಥವಾ ಡ್ರಿಂಕ್ಸ್ ಜೊತೆನಾರು ತಿನ್ಬೋದು. ಡ್ರಿಂಕ್ಸ್, ಅನ್ನ ಅಥವಾ ಸಾರು. ಅನ್ನ ಬೇಳೆ ಸಾರು ಜೊತೆಗೆ ನಂಚಿಕೆಯಾಗಿ, ಅನ್ನ ರಸಂಗೆ ಜೊತೆಯಾಗಿ. ಹಾ, ಸೊ ಎಲ್ಲಾ ರೀತಿಯಿಂದನೂ ಇದು ಸೈಡ್ ಡಿಶ್ ಆಗಿ ಒಂದು ಒಳ್ಳೆ ಐಟಮ್ ಆಗಿ ರೆಡಿ ಆಗಿದೆ. ನೆಕ್ಸ್ಟ್ ಐಟಮ್ ಏನ್ ಮಾಡ್ತೀರಾ ಅಂತ ತೋರಿಸ್ತೀರಾ ಜ್ಯೋತಿ ಅವರೇ? ಹೌದು, ನಾನು ಇಲ್ಲಿ ಕ್ಯಾರೆಟ್ ಡ್ರಿಂಕ್ ಮಾಡಿದ್ದೀನಿ. ಸಮ್ಮರ್ ಕೂಲರ್. ನಮ್ಮ ವೀಕ್ಷಕರಿಂದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಇಲ್ಲಿ ನಿಮ್ ಸ್ಟೋವ್ ಹತ್ರ ಒಂದು ಮಿರರ್ ನೋಡ್ತಾ ಇದಾರೆ ಅವರು, ಅದು ಇನ್ಬಿಲ್ಟಾ ಅಂತ ಕೇಳ್ತಾ ಇದಾರೆ. ಇಲ್ಲ, ಆಕ್ಚುಲಿ ಅದು ಇಲ್ಲಿ ಹಾಕ್ಬೇಕಾಗಿತ್ತು. ಇಟ್ ಹ್ಯಾಸ್ ಟು ಬಿ ಲೈಕ್ ದಿಸ್. ನೋಡ್ಕೊಂಡು ಕುಕ್ ಮಾಡ್ಬೋದು. ದಪ್ಪ ಆಗಿದ್ರೆ ಸ್ವಲ್ಪ ರೆಡ್ಯೂಸ್ ಕುಕಿಂಗ್ ಅಂತ. ಇಲ್ಲ, ಅದು ಇಟ್ಸ್ ದೇ ಸೇ ಇಟ್ ಮಲ್ಟಿಪ್ಲೈಸ್ ಫುಡ್ ಅಂತೆ ಮಿರರ್ ಇಟ್ರೆ. ಫುಡ್ ಮಲ್ಟಿಪ್ಲೈಸ್ ಅಂತನಾ ಕಿಚನ್? ಕೀಪ್ ಕುಕಿಂಗ್ ಅಂತ. You don't feel lazy or anything. You'll experiment and do it. Kind of a self motivating ಅದು. ಹೌದು. ಅದನ್ನ ನೇತಾಕ್ಬಿಟ್ರೆ, ಕನ್ನಡಿನ ಅಲ್ಲಿ ಗೋಡೆ ಮೇಲೆ ಹಾಕ್ಬಿಟ್ರೆ ನೋಡ್ಕೊಂಡು ಇನ್ನು ಜಾಸ್ತಿ ಅಡ್ಗೆ ಮಾಡ್ಲಿ ಅಂತ. ಎಸ್ಪೆಷಲಿ ಲೇಡೀಸ್ಗೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡು ಗಂಡನ್ಗೋಸ್ಕರ ತರಾವರಿ ಅಡ್ಗೆ ಮಾಡ್ಲಿ ಅಂತ. ನಾನು ಫೆಂಗ್ಶೂ ಬಿಲೀವ್ ಮಾಡ್ತೀನಿ. ಆ ಫೆಂಗ್ಶೂ ಅಲ್ಲಿ they say we have to put a mirror here that I see my face. It's supposed to build increase abundance of cooking or something like that. It's some belief. And also the energy flow, it's supposed to circulate positive energy. That's really good to know. ನಾವಿವಾಗ ನೆಕ್ಸ್ಟ್ ಐಟಮ್ ಹೋಗಿದ ಮುಂಚೆ ಜ್ಯೋತಿ ಅವರೇ, ನಿಮ್ದು ಬುಕ್ ಕಲೆಕ್ಷನ್ ನೋಡ್ಕೊಂಡ್ ಬರೋಣ ಅಂತ. ನೀವು ಹೇಳಿದ್ರಿ ನೀವು ಹೋಗದ ಕಡೆ ಎಲ್ಲಾ ಕಂಟ್ರೀಸ್ ಅಲ್ಲೂ ಕೂಡ ಒಂದೊಂದು ಕುಕಿಂಗ್ ಬುಕ್ ತಗೊಂಡ್ ಬರ್ತೀರಾ ಅಂತ. ಹೌದು, ನಾನು ಕುಕಿಂಗ್ ಹೆಂಗ್ ಶುರು ಆಯ್ತು ಅಂದ್ರೆ, ನಾನು ಓದಿದ್ದು ಮೈಸೂರಲ್ಲಿ ನ್ಯೂಟ್ರಿಷನ್, ಥೆರಪ್ಯೂಟಿಕ್ ನ್ಯೂಟ್ರಿಷನ್ ಅಂಡ್ ಅಲ್ಲಿ ವಿ ಹ್ಯಾಡ್ ಫುಡ್ ಲ್ಯಾಬ್ ಇತ್ತು ಅಂಡ್ ವಿ ಹ್ಯಾಡ್ ಡಯಟ್ ಎಲ್ಲ ಪ್ಲಾನ್ ಮಾಡಬೇಕಿತ್ತು ಫಾರ್ ದಟ್ಸ್ ಹೌ ಇಟ್ ಇಸ್. ನಾನು 1985 ಇಂದಾನು ಬುಕ್ ಇಟ್ಕೊಂಡಿದ್ದೀನಿ ನನ್ನ ಕಾಲೇಜ್. ಅಂಡ್ ಅಲ್ಲಿ ರೆಸಿಪೀಸ್ ಪುಸ್ತಕನ ಅದು ನೋಡಿ ಬಹಳ ವರ್ಷಗಳಾಗಿತ್ತು. ಎಷ್ಟು ಕ್ಯಾಲರಿ ಇತ್ತು, ಎಷ್ಟು ಯಾವ ಪೇಷಂಟ್ ಎಷ್ಟು ಕೊಡ್ಬೇಕು ಅಂತ we were all taught. And it's called ನ್ಯೂಟ್ರಿಷನ್ and nutrition ಅಂತ. And ಅವಾಗಿಂದ it was very interesting to know about food and this new lot. ಅದು ಇದೆ ಆಲ್ಮೋಸ್ಟ್ 35 years ಇಂದ ಇಟ್ಕೊಂಡಿದ್ದೀನಿ ಬುಕ್ಸ್ ಕಾಲೇಜ್ ಡೇಸ್. ಆಮೇಲೆ ಇದು ನನ್ನ ರೆಸಿಪಿ ಈ ಕಂಟ್ರಿಗೆ ಬಂದಾಗ this still it's somehow it's surviving. I'm trying to transfer all this recipe to this book. ಇದೆಲ್ಲ ನಮ್ದು ಹೋಮ್ ರೆಸಿಪೀಸ್ ಫ್ರಮ್ ಮೈ ಮಾಮ್ ಅಂಡ್ ಬಾಬು ಅವರು, ನಮ್ಮ ಅತ್ತೆದು ರೆಸಿಪಿ. ಸೊ ಇದು ಮದ್ವೆ ಮುಂಚೆಯಿಂದ ಕಲೆಕ್ಷನ್ ಇದು? ಇಲ್ಲ, ಇದು ಮದ್ವೆ ಮುಂಚೆ ಇದು. ಓಕೆ ಓಕೆ. ಅಂಡ್ ಮದ್ವೆ ಮುಂಚೆ ಇದು ಗೃಹ ಸಂಗಾತಿ, ಪಾಕಶಾಸ್ತ್ರ, ಆಮೇಲೆ ಇದೇನೋ ನಾನ್ ವೆಜಿಟೇರಿಯನ್ ಕುಕಿಂಗ್ ಅಂದ್ಬಿಟ್ಟು ವೆರಿ ಫಸ್ಟ್ ಫ್ಯೂ ಬುಕ್ಸ್. ಇದು ಬುಕ್ಸ್ ವೆನ್ ಐ ವಾಸ್ ಅ ಟೀನೇಜರ್ ನಮ್ ತಂದೆ ಕೊಡ್ಸಿದ್ದು ಬುಕ್ ಆಸ್ ಅ ಗಿಫ್ಟ್ ಮೈ ಮಾಮ್ ಅಂಡ್ ಮೈ ಡ್ಯಾಡ್. ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ರೆಸಿಪೀಸ್ ಇಲ್ಲಿ. ಆಮೇಲೆ ಕೋವಿಡ್ ಟೈಮ್ ಅಲ್ಲಿ ಈಗ ಲಾಸ್ಟ್ 2 months ಇಂದ ಐ ಹ್ಯಾಡ್ ಟು ರೈಟ್ ಡೌನ್ ಸೋ ಮೆನಿ ರೆಸಿಪೀಸ್. ಇನ್ಸ್ಪಿರೇಷನ್ KKNY ಕುಕಿಂಗ್ ಗ್ರೂಪ್ ಅಲ್ಲಿ ಎಷ್ಟೊಂದು ರೆಸಿಪೀಸ್ ಬರ್ತಾರೆ. ಐ ಹ್ಯಾಡ್ ಟು ಹ್ಯಾವ್ ಮೈ ಓನ್ ನ್ಯೂ ಬುಕ್. ಅದು ಇದು 4 ಬುಕ್ ಅಲ್ಲಿ 4 ಬುಕ್ ಏನಕ್ಕೆ ಇಟ್ಕೊಂಡಿದೀರಾ ಅಂತ ಕೇಳ್ಬೋದಾ? ಒಂದು ಚಿಕನ್ಗೆ, ಇನ್ನೊಂದು ದೋಸೆ ಇಡ್ಲಿ, ಇದು ಬೇಕಿಂಗ್, ಹೊಸ ಬೇಕಿಂಗ್ ಅಂತೂ ಇಟ್ಸ್ ನೆವರ್ ಎಂಡಿಂಗ್ ಟು ಲರ್ನ್. Wow. It's like an art, like if you love cooking, you will try to experiment with lot of things. ನಿಮ್ ಬುಕ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಿಮ್ದು ಎಷ್ಟು ಪ್ಯಾಷನ್ ಇದೆ ಕುಕಿಂಗ್ ಬಗ್ಗೆ ಅಂತ. ಲೈಬ್ರರಿನೇ ಆಗ್ಬಿಟ್ಟಿದೆ ನಾನು. ರೀಸೆಂಟ್ ಆಗಿ I went to Italy. I like the seafood ಅಲ್ಲಿ ಅವ್ರು ಹೆಂಗ್ ಮಾಡ್ತಿದ್ರು ಅಂತ. I picked up the book. It's very interesting. ಪೋರ್ಟೋರಿಕೋ ಹೋದೆ, ಅಲ್ಲಿ ಮೆಕ್ಸಿಕೋ ಹೋದೆ, ಸಾಲ್ಸಾ ಬುಕ್. ಹಿಂಗೆ ವೆರೆವರ್. ಅಂಡ್ ಇಂಡಿಯಾಲಿ ಎವ್ರಿ ಸ್ಟೇಟ್ ಐ ವೆಂಟ್ ಐ ಹ್ಯಾವ್. ರಾಜಸ್ಥಾನ್, ಜೈಪುರ್ ಹೋದಾಗ ರಾಜಸ್ಥಾನಿ ಬುಕ್ ಅಂಡ್ ಬೇಕಿಂಗ್ ಇಲ್ಲಿ ಇದು ಇಂಡಿಯಾ. ನೀವು ಇಂಡಿಯಾದಲ್ಲಿ ನಾನು ಕೇಳ್ದಂಗೆ ಹೋಗದ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ ನೀವು ಬುಕ್ ತಗೊಂಡಿದ್ದೀರಾ ಅಂತ, ಹೌದಾ ಜ್ಯೋತಿ ಅವರೇ? ಹೌದು. ಐ ಹ್ಯಾವ್ ಪ್ಯಾಷನ್ ಆಫ್ ಈಟಿಂಗ್ ಆಲ್ ದ ಲೋಕಲ್ ಫುಡ್. ಹೆಂಗ್ ಮಾಡ್ತಾರೆ ಅಂತ ಕ್ಯೂರಿಯಸ್. ಇಂಗ್ರೀಡಿಯೆಂಟ್ಸ್ ಆರ್ ವೆರಿ ಡಿಫ್ರೆಂಟ್. India, but Indian food I really like it because it has so much flavor and spices.
And ಮಕ್ಕಳಿಗೆ they enjoy Indian food also, but I try to balance with my non-Indian food. I have Italian book ಇದೆ, baking ಇದೆ, burger book ಇದೆ, pasta book. ಸೊ ಇದು ನಿಮ್ ಕಲೆಕ್ಷನ್ ಅಲ್ಲಿ ಒಂದು ಭಾಗ. Little bit of my collection because I didn't have time ಇದ್ದಿದ್ರೆ I would have displayed my other book. ಇನ್ನೊಂದು ಟೇಬಲ್ ಬೇಕಾಗಿತ್ತು. ಮೋಸ್ಟ್ಲಿ ಒಂದು ರೂಮ್ ಪೂರ್ತಿ ಶೆಲ್ಫೇ ಬೇಕಾಗಬಹುದೇನೋ ಅನ್ಸುತ್ತೆ ನಿಮ್ ಬುಕ್ ಅರೇಂಜ್ ಮಾಡ್ಲಿಕ್ಕೆ. ಇದೆಲ್ಲ ಆದ್ಮೇಲೆ I bought this also. This is very interesting. Fat flush. You have watched your diet also. So it's very interesting. ಇನ್ನು ಶುರು ಮಾಡಿಲ್ಲ, ಇದು ಫಾಲೋ ಮಾಡ್ತಾ ಇಲ್ಲ, ಬಟ್ ತಗೊಂಡಿದೀನಿ, ನೋಡೋಣ. ಅಂದ್ರೆ ಡಯಟ್ ಪ್ಲಾನ್ ಬಗ್ಗೆ ರೆಸಿಪೀಸ್ ಅದ್ರಲ್ಲಿ. Diet and also how to cut all the fats, exercise. ಸೊ ಸುತ್ತಮುತ್ತ ಫ್ಯಾಟ್ ಇದ್ರೆ ಒಂದೇ ಒಂದು ಬುಕ್ ಸಾಕು ಅಂತನಾ? ಫ್ಯಾಟ್ ಎಲ್ಲ ಕರೆಕ್ಟ್ ಎಲ್ಲ ತಿನ್ಬಿಟ್ಟು ಲಾಸ್ಟಿಗೆ ಇದನ್ನ ಓದ್ಬಿಟ್ಟು try to follow this. ಇದು ಇನ್ನು ಹೋಗಿಲ್ಲ ನಾನು. I have not used this. Okay. So that use ಮಾಡಿದ್ಮೇಲೆ ಅದರದ್ದು ಎಫೆಕ್ಟಿವ್ನೆಸ್ ಗೊತ್ತಾಗುತ್ತೆ ನಮಗೆ. I wanted to highlight this. This is my first book and this is going to be my last book to read and study. I don't know when. ಭಾರತಿ, ಹೇಳಿ ಭಾರತಿ ಅವರೇ. Jyoti, I am going to borrow some of your books. Please, Bharti, I have a lot of vegetarian books. Here I have Sattvic book also ಇದೆ. I know you like Sattvic dishes in there. But Sattvically it's difficult. You feel hungry very soon. ಸೊ ನೀವು ಟ್ರೈ ಮಾಡದೇ ಇರೋ ಫುಡ್ ಇಲ್ಲ ಇವಾಗ. ಸಾತ್ವಿಕ್ ಇಂದ ಹಿಡಿದು ಇಟಾಲಿಯನ್ ಫುಡ್ ಇಂದ ಹಿಡಿದು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಎಲ್ಲಾ ತರ ಟ್ರೈ ಮಾಡ್ಬಿಟ್ಟಿದೀರಾ. ಅಲ್ಲಿ ಟ್ರೈ ಮಾಡಿಲ್ದೇ ಇರೋದು ಬುಕ್ ಯಾವ್ದಾದ್ರು ಇದೆಯಾ ಅಲ್ಲಿ? ಇಲ್ಲ, ಎಲ್ಲ ಎಕ್ಸ್ಪೆರಿಮೆಂಟ್ ಈಗ ತೋರಿಸಿದಂಗೆ ಫ್ಯಾಟ್ ಫ್ಲಶ್ ಪ್ಲಾನ್ ಅದೊಂದು ಅಂತ ಗೊತ್ತಾಯ್ತು. ಸ್ವಲ್ಪ ಇಟ್ಟಿದ್ದೀನಿ, ಅದನ್ನು ಆಕ್ಚುಲಿ ನಾನು ಬ್ರೌಸ್ ಮಾಡಿಲ್ಲ, ಒಂದು ಪೇಜಸ್ ಅಷ್ಟೇ. ಹೋಪ್ಫುಲಿ ಐ ವಿಲ್ ಗೆಟ್ ಇಟ್ ದ ಟೈಮ್ ಟು ಬ್ರೌಸ್. ಸೊ ಇವಾಗ ರೆಸಿಪೀಸ್ ಬೇಕು, ಕುಕಿಂಗ್ ಬುಕ್ ಬೇಕು, ಯೂಟ್ಯೂಬ್ ಅಲ್ಲಿ ನಂಗೆ ನೋಡ್ಕೊಂಡ್ ಮಾಡಲ್ಲ ನಾನು ಅಂತಂದ್ರೆ ನೀವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಯ್ತು ತಾನೆ ಎಲ್ಲಾರ್ಗುನು. ಜ್ಯೋತಿ ಬಾಬು ರೆಡ್ಡಿ ಅವರು ಒಂದು ಫೋನ್ ಮಾಡಿದ್ರೆ or she'll probably pick up whatever your needs are, whatever your recipes are, and you can go collect it. Thank you. ತುಂಬಾ ಥ್ಯಾಂಕ್ಸ್ ನಿಮ್ ಈ ಕಲೆಕ್ಷನ್ ತೋರಿಸಿದ್ದಕ್ಕೆ. You're welcome. Anytime. ಇನ್ನು ಟೈಮ್ ಇದ್ರೆ ಬಹುಶಃ ಅದನ್ನೆಲ್ಲ ಒಂದು ದೊಡ್ಡ ಬುಕ್ ಶೆಲ್ಫ್ ಅಲ್ಲೇ ಹಾಕ್ಬಿಟ್ಟು ತೋರಿಸಬಹುದಾಗಿತ್ತ ಅಂತ. ಹೌದು, I would have rearranged it in the short notice ಅಲ್ಲಿ. It was the best I could do. That was wonderful. Thank you so much for that. ಹಾಗೆ ನಿಮ್ ಮಕ್ಕಳ ಬಗ್ಗೆನೂ ಕೇಳಿದೆ. ನಿಮ್ ಮಕ್ಕಳು ಇಂಡಿಯನ್ ಫುಡ್ ಇಷ್ಟಪಡ್ತಾರೆ ಅಂತ. They love Indian. ಸ್ಪೆಷಲ್ ಆಗಿ ಏನಾದ್ರು ಮಾಡ್ತೀರಾ ಅಥವಾ ರೆಗ್ಯುಲರ್ ಫುಡ್ ತಗೋತಾರ ಅವರು? ಇಲ್ಲ, ರೆಗ್ಯುಲರ್ ಫುಡ್. ಇಟ್ಸ್ ವೆರಿ ಡಿಫರೆಂಟ್ ಬಿಟ್ವೀನ್ ಬೋತ್ ದ ಕಿಡ್ಸ್. ನನ್ನ ಮಗನ್ಗೆ ಉಪ್ಪಿಟ್ಟು, ಅಕ್ಕಿ ರೊಟ್ಟಿ, ದೋಸೆ ಈ ತರದೆಲ್ಲ ಇಷ್ಟ. ನನ್ನ ಮಗಳಿಗೆ ಪೊಂಗಲ್ಲು ಅಂಡ್ ಈ ಬಸ್ಸಾರು ಈ ತರದೆಲ್ಲ, ಅನ್ನ, ಮುದ್ದೆ ಟ್ರೈ ಮಾಡ್ತಾರೆ. ಬಟ್ ದೇ ಲೈಕ್ ಆಲ್ ಬಸ್ಸಾರು, ಸೊಪ್ಪಿನ ಸಾರು ಎಲ್ಲ. ಬಟ್ ಸೈಡ್ಗೆ ಐ ಹ್ಯಾವ್ ಟು ಹ್ಯಾವ್ ಚಿಕನ್ ಆರ್ ಫಿಶ್, ದೆನ್ ದೇ ಆರ್ ಓಕೆ ವಿತ್ ಇಟ್. ಫುಲ್ ವೆಜಿಟೇರಿಯನ್ ಕೊಟ್ರೆ ಲೈಕ್ ಅರ್ಧ ಗಂಟೆಗೆ they'll say they are hungry. Wow. ಇನ್ನು ಇಡ್ಲಿ ದೋಸೆ ಮಾಡಿದ್ರೆ they like the chutney, sambar ಎಲ್ಲ. ಬಟ್ ನಾನ್ ವೆಜ್ ಇದ್ರೆ ಪ್ರಿಫರೆನ್ಸ್ ಗೋಸ್ ಟು ನಾನ್ ವೆಜ್, either ಚಿಕನ್ ಕರಿ ಆರ್ ಮಟನ್ ಕರಿ. ಪರವಾಗಿಲ್ಲ, ಅಂತೂ ಇಲ್ಲೇ ಬಾರ್ನ್ ಅಂಡ್ ಬ್ರಾಟ್ ಅಪ್ ಆದ್ರೂ ಕೂಡ ಇಂಡಿಯನ್ ಫುಡ್ ಕನ್ಸ್ಯೂಮ್ ಮಾಡ್ತಾರಲ್ಲ ಅದು. They love Mysore and Bangalore food. ನಮ್ ಸ್ಟೈಲ್ ಬಾಬು ಮನೇಲಿ ಕುಕ್ ಮಾಡೋದು they really love, they enjoy, because ನಾವು every year India ಹೋಗ್ತೀವಲ್ಲ, that is a plus point, it's a blessing. they ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ, ಕಂಪ್ಲೇಂಟ್ ಮಾಡಲ್ಲ ಹೋದಾಗೆಲ್ಲ. they enjoy eating outside also, they enjoy eating in ಎಲ್ಲ relatives and family. ಸೊ ನೀವು ಮನೆಯಲ್ಲಿ ದೋಸೆ ಇಡ್ಲಿ ಮಾಡಿದಾಗ ಅವ್ರಿಗೇನ್ ಸೆಪರೇಟ್ ಆಗಿ ಪ್ಯಾನ್ ಕೇಕ್ ಮಾಡ್ಬೇಕಂತ ಏನಿಲ್ಲ? ಇಲ್ಲ, ಅದ್ ಮಾಡಲ್ಲ. ಪ್ಯಾನ್ ಕೇಕ್ ಡೇಸ್ ಆರ್ ಗಾನ್. ವಾಫಲ್ ಪ್ಯಾನ್ ಕೇಕ್ that is was in the elementary days ಅಲ್ಲಿ ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು. ಮಿಡಲ್ ಸ್ಕೂಲ್, ಹೈ ಸ್ಕೂಲ್ ಬರೋಷ್ಟೊಳಗೆ they all started growing up. they don't want to eat anymore now. ವಾವ್. ಆಲ್ಸೋ ನಾನು ಕೇಳಿದೆ ನಿಮ್ಗೆ ಜಾಮೂನ್ ಅಂದ್ರೆ ಬಹಳ ಪ್ರೀತಿ ಅಂತ. I have so many jamun recipes. I know. Variations. ಅದಕ್ಕೋಸ್ಕರನೇ ಒಂದ್ ಶೋ ಇಟ್ಕೋಬೇಕಾಗುತ್ತೆ ಅನ್ಸುತ್ತೆ, JBR ಜಾಮೂನ್ ರೆಸಿಪೀಸ್ ಅಂತ. ಹೌದು, I have like 5 or 6 different recipes of jamun. I would love to show it one day. Yeah. Hopefully pumpkin ಅಲ್ಲಿ ಜಾಮೂನ್ ಮಾಡಿದೀನಿ ಅಂತಾನೂ ಕೇಳಿದೀನಿ. ಹೌದು, pumpkin pancake mix ಅಲ್ಲಿ I experimented. It came out good and it's nice to eat during the winter, like September, October. Okay.
I try to eat, but cinnamon spice, ತಿನ್ಬೇಕು ಅನ್ಸಲ್ಲ. Only in that fall time ಅಲ್ಲಿ it's really very refreshing. Thank you, Jyoti Aure, for all the information and all your collection of books. Let's get back to the drink. ನಾವು ಕೊನೆಯದಾಗಿ ಒಂದು ಡ್ರಿಂಕ್ ಮಾಡಕ್ ಹೋಗ್ತಾ ಇದ್ವಿ, ಅದಕ್ಕೆ ವಾಪಸ್ ಬಂದು ಕಂಟಿನ್ಯೂ ಮಾಡೋಣ. Yeah, I have carrot here, boil ಮಾಡಿಟ್ಕೊಂಡಿದ್ದೀನಿ. Boil ಮಾಡಿಟ್ಕೊಂಡಿದ್ದೀನಿ. I'm going to put it here. ಸ್ವಲ್ಪ ಸಕ್ಕರೆ ಟೇಸ್ಟ್ ಗೆ. ಇದನ್ನು ಮಾಮೂಲಿ ಕ್ಯಾರೆಟ್ಸ್ ಅಥವಾ do you have any specific kind of carrots? Fine, I bought the regular grocery carrot, cut ಮಾಡ್ಬಿಟ್ಟು ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. Okay, so ಈ ಕೆಲವು ಕಡೆ ಬೇಬಿ ಕ್ಯಾರೆಟ್ಸ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು, ಬಟ್ ಎಲ್ಲ ಕುಕ್ ಮಾಡಬೇಕು. ಸ್ವಲ್ಪ 50% ಕುಕ್ ಆದ್ರೆ ಸಾಕು, 50-60%. ಸ್ವಲ್ಪ ಸ್ಟೀಮ್ ಮಾಡ್ತೀರಾ ಜ್ಯೋತಿ? ಸ್ಟೀಮ್ ಮಾಡ್ತೀರಾ ಬಾಯ್ಲ್ ಮಾಡ್ತೀರಾ? ನಾನು ಬಾಯ್ಲ್ ಮಾಡ್ಬಿಟ್ಟೆ. ಸ್ಟೀಮ್ ಮಾಡೋದು ಬಾಯ್ಲ್ ಮಾಡ್ದೆ. ಅದು ನೀರು ಚೆಲ್ ಬಿಡ್ತೀರಾ? ಯೂಸ್ ಮಾಡಲ್ವಾ ಅದು? ಇದಕ್ಕೆ ರೈಸ್ ಯೂಸ್ ಮಾಡ್ಕೊಂಡೆ. ಓಕೆ ಓಕೆ, ಇದಕ್ಕೆ 1-2 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಅಂಡ್ ಒಂದು ಅರ್ಧ ಕಪ್ ಅಷ್ಟು ಹಾಲು ಹಾಕ್ತೇವೆ, ಹಾಲು ಹಾಕ್ಬೇಕು. ಹೌದು ಜ್ಯೋತಿ ಅವರೇ, ಅಡಿಗೆ ಮನೆಯಲ್ಲಿ ನಿಮ್ದು ಮಾತ್ರನಾ ರಾಜ್ಯ ಅಥವಾ ನಿಮ್ಮ ಮಕ್ಕಳಿಗೆ ಯಜಮಾನ? ನಾವು ಎಲ್ಲಾರು ಮಾಡ್ಬೋದು, ಅವ್ರನ್ನೇ ಕೇಳಿ ಕ್ವಶನ್ ಮಾಡಿ ಮಾಡ್ತೀವಿ. ಅಲ್ಲ, ಬಹುಶಃ ಅವ್ರು ಕಾಣಿಸಲ್ಲ ಅನ್ಸುತ್ತೆ, ಅವ್ರು ಮಾತಾಡ್ಬೋದು ಅಷ್ಟೇ. ಅವ್ರ ಪರವಾಗಿ ನೀವೇ ಮಾತಾಡ್ಬಿಡಿ. ಅಲ್ಲ, ಬಾಬು ಇಸ್ ಅ ವೆರಿ ಗುಡ್ ಕುಕ್, ಐ ಹರ್ಡ್. ಇಲ್ಲ ಭಾರತಿ ಅವರ ಕುಕ್ ಅವರು ಟ್ರೈ ಮಾಡ್ತಾ ಇರ್ತಾರೆ, ಜ್ಯೋತಿ ಹೇಳ್ತಾ ಇರ್ತಾರೆ. ಇಲ್ಲ ಅವ್ರು ನಮ್ ಕುಕ್ ಮಾಡಿ ಬಿಡೋದೇ ಇಲ್ವಲ್ಲ ಅವರು. ಅವ್ರ ಟೆರಿಟೋರಿ ಅದು, ಅವ್ರು ನಮ್ಗೆ ಬಿಡೋದಿಲ್ಲ. ಅವ್ರು ಹೇಳಿದ ಜ್ಞಾಪಕ ಇದೆ, ಜ್ಯೋತಿ ಅವ್ರು ಹೇಳ್ತಾ ಇದ್ರು, ನಮ್ ಯಜಮಾನ್ರನ್ನ ಅಡಿಗೆ ಮನೆ ಬಿಟ್ರೆ ಹರಿಕೇನ್ ಬಂದಷ್ಟೇ ಗಲಾಟೆ ಆಗಿರುತ್ತೆ ಅಡಿಗೆ ಮನೆಯಲ್ಲಿ ಅಂತ. ಹೌದಾ ಜ್ಯೋತಿ ಅವರೇ? ನನ್ಗೆ ಎಲ್ಲಿ ಏನ್ ಸಾಮಾನ್ ಇದೆ ಅಂತ ಗೊತ್ತು. ಸೊ ಇಟ್ಸ್ ಈಸಿ. I'll be worried, getting stressed out. ಹುಡುಕ್ತಾ ಇರ್ತಾರೆ ಎಲ್ಲಿ ಇಂಗ್ರೀಡಿಯಂಟ್ ಹೇಗಿದೆ ಹುಡುಕ್ಬೇಕು ಅಂತ. ಪಕ್ಕದಲ್ಲಿ ನಿಂತಿರ್ತೀನಿ, ಬಟ್ he gets irritated. ಇಲ್ಲ, I can find ಅಂತಾರೆ. ಬಟ್ ಮಾಡಿದಾರೆ ಸುಮಾರು ಸರಿ. He has made very good chicken and ghee rice. His mom, ನಮ್ಮ ಅತ್ತೆ ಅವರ ರೆಸಿಪಿ, ಅವರ ಮದರ್ ಅವರ ರೆಸಿಪಿ. ನಾನು ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋತೀನಿ. ಇದಕ್ಕೆ ಬರೀ ಬಾಯ್ಲ್ಡ್ ಕ್ಯಾರೆಟ್ಸ್ ಅಷ್ಟೇ ಹಾಕಿರೋದು, ಇನ್ನೇನು ಹಾಲು ಅಥವಾ ಇನ್ನೇನು ಮಿಕ್ಸ್ ಮಾಡಿಲ್ಲ? ಹಾಲು, ನೀರು, ಸ್ವಲ್ಪ ಹಾಲು ಸಕ್ಕರೆ ಹಾಕಿದ್ರಲ್ವಾ? ಹಾಲು ಸಕ್ಕರೆ ಹಾಕಿದ್ರ ಅದಕ್ಕೆ? ಹಾಕ್ತಾ ಇದ್ರು. ನಾವು ರೆಸಿಪಿನಲ್ಲಿ ಇವಾಗ ಕೊನೆಯದಾಗಿ ಕ್ಯಾರೆಟ್ ಸಮ್ಮರ್ ಕೂಲರ್ ನೋಡ್ತಾ ಇದೀವಿ. ಮೇನ್ ಇಂಗ್ರೀಡಿಯೆಂಟ್ಸ್ ಹಾಗೂ ಪ್ರಿಪರೇಷನ್. ನಮಗೋಸ್ಕರ ನಮ್ ಜ್ಯೋತಿ ಅವರು ಇವಾಗ ಕೊನೆಯ ಐಟಮ್ ಮಾಡ್ತಾ ಇದ್ದಾರೆ, ಕ್ಯಾರೆಟ್ ಸಮ್ಮರ್ ಕೂಲರ್ ಅಂತ. ಸೊ ನಿಂಜಾ ಮಿಕ್ಸಿ ಇಸ್ ಪ್ರಾಬಬ್ಲಿ ವೆರಿ ಗುಡ್ ಮಿಕ್ಸಿ ಅಂತ ಅನ್ಸ್ತಾ ಇದೆ, ಯಾಕೆಂದ್ರೆ ಈಗ ತಾನೇ ನಾವು ವಡೆ ಮಾಡೋದನ್ನ ನೋಡಿದ್ವಿ, ಈಗ ಕ್ಯಾರೆಟ್ ಡ್ರಿಂಕ್ ಕೂಡ ಮಾಡ್ತಾ ಇದಾರೆ ಅದ್ರಲ್ಲೇ. ಸೊ ಒಂದ್ ನಿಂಜಾ ಮಿಕ್ಸಿ ಇದ್ರೆ ಸಾಕು. ಐ ಥಿಂಕ್ ಬಹುಶಃ ದೋಸೆ ಕೂಡ ಯೂಸ್ ಮಾಡಬಹುದು, ಅದರಲ್ಲೇ ವಡೆ ಕೂಡ ಮಾಡಬಹುದು. ನಾನು ರೀಸೆಂಟ್ ಆಗಿ ಐ ಮೇಡ್ ಸೆಟ್ ದೋಸೆ. ಇದ್ರಲ್ಲೇ ಗ್ರೈಂಡ್ ಮಾಡಿದೆ, 4-5 ಕಪ್ಸ್ ರೈಸ್ ಇಂದ. ಎಷ್ಟು ಜಾರ್ಸ್ ಬರುತ್ತೆ ಅದು ಜ್ಯೋತಿ? 2 ಜಾರ್ ಬರುತ್ತೆ. ಇಷ್ಟೇ? ಅದು ಸ್ಟ್ಯಾಂಡರ್ಡ್ ಸೈಜ್ ಜಾರ್ ಇರ್ತಲ್ಲ, ಅದು ಇಲ್ಲ, ಕಪ್ ಸೈಜ್ ಇಲ್ಲ. I bought specifically because ನಮ್ಗೆ 4 ಜನಕ್ಕೆ I think this is a lot. Okay. ನಮ್ ಸತೀಶ್ ಅವ್ರು ಕೇಳ್ತಾ ಇದ್ದಾರೆ ಜ್ಯೋತಿ ಅವ್ರಿಗೆ ಕ್ವಶನ್, ಕ್ಯಾಶ್ಯೂ ಗೋಡಂಬಿ ಆಡ್ ಮಾಡಬಹುದಾ ಈ ಜ್ಯೂಸ್? ಸೋಪ್ ಮಾಡ್ಬಿಟ್ಟು ಆಡ್ ಮಾಡಬಹುದು. ಇಟ್ ಗಿವ್ಸ್ ಎಕ್ಸ್ಟ್ರಾ ಫ್ಲೇವರ್ ಅಂಡ್ ಟೇಸ್ಟ್. ಸೊ ಅನುಗುಣವಾಗಿ ನಾವು ಎಲ್ಲ ಸಾಮಗ್ರಿಗಳನ್ನ ಆಡ್ ಮಾಡಬಹುದು.
ಸೊ ಇಲ್ಲಿ ಮಾಡಿ ಇನ್ನೊಂದು ಪ್ರಶ್ನೆ ದಾಕ್ಷಾಯಿಣಿಯವರಿಂದ ಮಿಕ್ಸಿ ಬಗ್ಗೆ. ನಿಮ್ ಮಿಕ್ಸಿ ಬಹಳ ಪಾಪ್ಯುಲರ್ ಆಗ್ತಾ ಇದೆ ಅನ್ಸುತ್ತೆ. ಇದರಲ್ಲಿ ಹಿಟ್ಟನ್ನ ನೀಡ್ ಮಾಡ್ಕೋಬಹುದಾ ಅಂತ ಕೇಳ್ತಾ ಇದಾರೆ. ನಿಂಜಾ ಮಿಕ್ಸಿನ ಹಿಟ್ಟು ಇಲ್ಲ, ಅದು ಫುಡ್ ಪ್ರಾಸೆಸರ್ ಅಲ್ಲಿ ಮಾಡ್ಕೋಬಹುದು. ಆ ನೀಡಿಂಗ್ ಬೇಡ. ನಾನು ಇದರಲ್ಲಿ ಹಿಟ್ಟು ನೀಡ್ ಮಾಡ್ತಾ. ಇಟ್ಸ್ ಬೇಸಿಕಲಿ ಫಾರ್ ಕೋರ್ಸ್ ಗ್ರೈಂಡಿಂಗ್ ಅಂಡ್ ಫೈನ್ ಗ್ರೈಂಡಿಂಗ್. ಮಸಾಲ ತುಂಬಾ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಬಿಕಾಸ್ ಐ ಯೂಸ್ ಲಾಟ್ ಆಫ್ ಮಸಾಲಾಸ್. ನಮ್ದು ನಾನ್ ವೆಜ್ ಆಗ್ಲಿ ವೆಜಿಟೇರಿಯನ್ ಆಗ್ಲಿ ಹೆಂಡಾಯಿ ಗೊಚ್ಚು ನಮ್ದು ಲೈಕ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೋತೀರಾ? ಎಲ್ಲ ಫೈನ್ ಪೇಸ್ಟ್ ಆಗುತ್ತೆ ಅಂಡ್ ವಿತ್ ವೆರಿ ಲಿಟಲ್ ವಾಟರ್. ಸೊ ನಮ್ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ ಕ್ಯಾರೆಟ್ ಸಮ್ಮರ್ ಕೂಲರ್ ರೆಡಿ ಆಗಿದೆ. 2 ಗ್ಲಾಸ್ ಸರಿಯಾ? 3ನೇ ಗ್ಲಾಸ್ ಯಾರಿಗೆ ಜ್ಯೋತಿ ಅವರೇ? ಗ್ರೈಂಡ್ ಮಾಡಿದ್ನಲ್ಲ. ಒಂದ್ ಎಕ್ಸ್ಟ್ರಾ ಗ್ಲಾಸ್ ಇದೆ. ಯಾರಿಗಾರು ಮಾಡಿ. ಭಾರತಿ, ಉಮಾ ಯಾರ ಹತ್ರ ಇದ್ದೀರಾ ಅವ್ರು ಹೋಗ್ಬೋದು. ಇಲ್ಲಾಂದ್ರೆ ನಾನೇ ಬರ್ಬೋದೇನೋ ಜ್ಯೋತಿ ಅವ್ರೆ ನಿಮ್ ಮನೆಗೆ. ವರ್ಚುವಲ್ ಆಗಿ ಕೊಟ್ಬಿಡಿ ಜ್ಯೋತಿ ಅವರೇ ಫಾರ್ ನೌ. ಯಾ, ಕ್ಯಾನ್ ವಿ ಹ್ಯಾವ್ ಬಾಬು ಪ್ಲೀಸ್ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಬಿಡಿ ಎಲ್ಲ ಐಟಮ್ಗಳದ್ದು ಒಂಚೂರು. ಓ ದೇರ್ ಯು ಗೋ. ನಮ್ ಬಾಬು ರೆಡ್ಡಿ ಅವ್ರ ಸ್ಕ್ರೀನ್ ಅಲ್ಲಿ ಇದಾರೆ ಇವಾಗ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಥವಾ ಇದು ಫಸ್ಟ್ ಸಾಲಡ್? ನಾವಿವತ್ತು ಸ್ಟಾರ್ಟರ್ ಇಂದ ಹಿಡಿದು ಡೆಸರ್ಟ್ ವರ್ಗೂ ಕೂಡ ಐಟಮ್ಸ್ ನ ಮಾಡಿದ್ದಾರೆ ಜ್ಯೋತಿ ಅವರು. ಫಸ್ಟ್ ಇಸ್ ಪಿಸ್ತಾಚಿಯೋ ಪುಡಿಂಗ್. ನಮಸ್ಕಾರ ಬಾಬು ರೆಡ್ಡಿ ಅವ್ರಿಗೆ. ಸಾರಿ, ನಮಸ್ಕಾರ ಹೇಳಕ್ಕೆ ನಮ್ಮ ಮುಂಚೆನೆ ಅಲ್ಲ, ತುಂಬಾ ಚೆನ್ನಾಗಿದೆ ಅಲ್ಲ ಜ್ಯೋತಿ, ಅದಕ್ಕೆ. ಅವ್ರು ಏನ್ ಮಾಡಿದಾರೆ ಅಂದ್ರೆ ಬೆಳಗ್ಗೆಯಿಂದ ಊಟ ಹಾಕಿಲ್ಲ. ನಾನು ಏನ್ ತಿಂದ್ರು ರುಚಿ ಇದೆ ಅಂತಾನೆ ಹೇಳ್ಬೇಕು. ಇವಾಗ ಕ್ಯಾಮ್ರಾ ನಲ್ಲಿ ಬಂದು ಏನ್ ತಿಂದು ರುಚಿಯಾಗಿದೆ ಅಂತ ಹೇಳ್ಬೇಕು ಅಂತ. ಇದು ನೋಡಿ ಬಹಳ ಚೆನ್ನಾಗಿದೆ ವಿತ್ ಹಾಟ್ ರೈಸ್. ಶಿ ಇಸ್ ಅನ್ ಅಮೇಜಿಂಗ್ ಕುಕ್. ಅಂಡ್ ಏನಾಗುತ್ತೆ ಅಂದ್ರೆ ನೀವು ನಮ್ಮ ಹಳ್ಳಿ ಇಸ್ ಅಬೌಟ್ 120 ಕಿಲೋಮೀಟರ್ಸ್ ಬ್ಯಾಕ್. ಸೊ ಹಳ್ಳಿಗಳ ಕಡೆ ಎಲ್ಲ ಜಾಸ್ತಿ ಮಿನಿಮಲಿಸ್ಟಿಕ್ ಫುಡ್, ಸಮಥಿಂಗ್ ದಟ್ ಇಸ್ ವೆರಿ ಡ್ರೈ. ಅಂಡ್ ನಮ್ ಕಡೆ ಎಲ್ಲ ಸ್ವಲ್ಪ ಪ್ಯಾಡಿ ಜಾಸ್ತಿ ಬೆಳೆಯೋದು. ಅದರಿಂದ ವಿ ಎಂಡ್ ಅಪ್ ಬೇಸಿಕಲಿ ಇದು ಲೋಕಲ್ ಫುಡ್ ತರ ಆಗುತ್ತೆ. ಸೊ ರೈಸ್ ಬಿಕಮ್ಸ್ ನಮ್ಗೆ ಕೋರ್ ಫುಡ್ ಇಂಗ್ರೀಡಿಯಂಟ್. ಅದ್ರ ಜೊತೆಗೆ ಕೂಡಿಸ್ತಾರೆ. ಉಪ್ಪು ಖಾರ ಸರಿ ಇದೆಯಾ? ಫಸ್ಟ್ ಕ್ಲಾಸ್. ವಾಟ್ ಐ ಟ್ರೈ. ಇದು ಇಫ್ ಐ ಸ್ಟಾರ್ಟ್ ಈಟಿಂಗ್ ಐ ಕ್ಯಾನಾಟ್ ಸ್ಟಾಪ್. ಅದೇ ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಕೂಡ ಹೇಳ್ಬೋದು ನಿಮಗೆ. ಶುರು ಮಾಡೋದು ಪಕ್ಕದಲ್ಲಿ ಡ್ರಿಂಕ್ ಇದೆಯಲ್ವಾ, ಸೊ ಎಲ್ಲ ಐಟಮ್ಸ್ ಇವಾಗ ಟೇಸ್ಟ್ ಮಾಡಿದಾಯ್ತು. ಕೊನೆದೊಂದು ಡ್ರಿಂಕ್ ಯು ಕ್ಯಾನ್ ವಾಶ್ ಇಟ್ ಡೌನ್. ಡ್ರಿಂಕ್ ಅದು ನೀವೆಲ್ಲ ಇದು ಪ್ರೋಗ್ರಾಮ್ ಆದ್ಮೇಲೆ ಐ ಪ್ರಾಬ್ಲಿ ಬಿ ಎಂಜಾಯಿಂಗ್. ರೈಟ್. ಇನ್ನು ವಡಾ ತಿನ್ಬೇಕು. ಕ್ಯಾರೆಟ್ ಕೂಲರ್ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಗ್ಲಾಸಸ್ ಅಲ್ಲಿ. ಇಟ್ ಲುಕ್ಸ್ ಬ್ಯೂಟಿಫುಲ್. ಐ ಥಿಂಕ್ ನೀವಿಬ್ರು ಚೇರ್ಸ್ ಮಾಡಿ ಕುಡಿಬೇಕು ಜ್ಯೋತಿ ಅಂಡ್ ಬಾಬು. Yeah. For the screen for us. Oh yeah, Yes. that's nice. This is beautiful. ಮನೆಯಲ್ಲಿ ಜ್ಯೋತಿ. Thank you KKNY team, Ajit, Shilpa, Chaitra for hosting, and I thank you all the audience. It was a great pleasure showing all my cooking talent, hidden talent. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಅಡಿಗೆ ಅರಮನೆಗೆ ನಿಮ್ಮ ಒಂದು ಅಡಿಗೆ ಕೈ ಚಳಕನ್ನ ತೋರಿಸಿದ್ದೀರಾ ಜ್ಯೋತಿ ಬಾಬು ರೆಡ್ಡಿ ಅವ್ರಿಗೆ. ತುಂಬಾ ತುಂಬಾ ಧನ್ಯವಾದಗಳು. 1 ಐಟಮ್ ಅಲ್ಲ, 2 ಐಟಮ್ ಅಲ್ಲ, 4 ಐಟಮ್ಗಳನ್ನ ಮಾಡಿದಿರ ಇವತ್ತು. ಸೊ ತುಂಬಾನೇ ಧನ್ಯವಾದಗಳು ನಿಮ್ಗೆ. ನಿಮ್ಮ ಟೈಮ್ ಕೊಟ್ಟಿರೋದಕ್ಕೆ ಹಾಗೂ ನಿಮ್ಮ ಒಂದು ಕೆಲವು ಟಿಪ್ಸ್ ಅಂಡ್ ಸಜೆಷನ್ಸ್ ಕೊಟ್ಟಿರೋದಕ್ಕೆ ಇವತ್ತು ನಾವು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾವು ಬನ್ನಿ 4 ಐಟಮ್ಸ್ ಒಂದು ಇಂಗ್ರೀಡಿಯೆಂಟ್ಸ್ ಮತ್ತೆ ಪ್ರಿಪರೇಷನ್ ನೋಡ್ಕೊಂಡ್ಬಿಡೋಣ. ಫಸ್ಟ್ ಗೆ ಒಂದು ಪಿಸ್ಟಾಚಿಯೋ ಪುಡಿಂಗ್. ಅದಕ್ಕೆ 1 ಕ್ಯಾನ್ ಕ್ರಶ್ ಪೈನಾಪಲ್ ಇನ್ ಜ್ಯೂಸ್ undrained, 1 package jello pista, flavor instant pudding, 1 cup miniature marshmallows, 1/2 cup chopped nuts, 2 cups thawed cool whipped topping. ಸೊ ಇದು ಬಂದು ಪ್ರಿಪರೇಷನ್ ಅಲ್ಲಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಪೈನಾಪಲ್ ಜ್ಯೂಸು, ಮಾರ್ಶ್ಮೆಲೋಸ್ ಅಂಡ್ ನಟ್ಸ್ ಒಂದು ಲಾರ್ಜ್ ಬೌಲ್ ಅಲ್ಲಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಜೆಂಟಲ್ ಆಗಿ ಸ್ಟಿರ್ ಮಾಡಿ ಕೊನೆಯದಾಗಿ ವಿಪ್ಡ್ ಟಾಪಿಂಗ್ ನ ಹಾಕಿ
ರೆಫ್ರಿಜರೇಟ್ ಮಾಡ್ಬಿಡಿ. 24 hours ಆದ್ರೆ ಬ್ಯೂಟಿಫುಲ್ ಆಗಿ ಸೆಟ್ ಆಗುತ್ತೆ. ಯು ಕ್ಯಾನ್ ಆಲ್ಸೋ ಹ್ಯಾವ್ ಇಟ್ ಆಫ್ಟರ್ 20 to 30 minutes, ಬಟ್ ಓವರ್ ನೈಟ್ ರೆಫ್ರಿಜರೇಟ್ ಮಾಡಿ ಸೆಟ್ ಮಾಡಿ ತಿಂದಷ್ಟು ರುಚಿ ಬರೋದಿಲ್ಲ. ನೆಕ್ಸ್ಟ್ ಐಟಮ್ ಬಂದು ಸ್ಪ್ರೌಟೆಡ್ ಮೂಂಗ್ ವಡ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸ್ಪ್ರೌಟೆಡ್ ಮೂಂಗ್ 1 ಕಪ್, ಗ್ರೀನ್ ಚಿಲ್ಲಿ 6 to 8, ಇಲ್ಲಾಂದ್ರೆ ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಜಿಂಜರ್ 1/2 inch, ಉಪ್ಪಿಗೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕು ಅಂದ್ರೆ ಇವಾಗ ನೀರ್ ತೆಳ್ಳಗಾಯ್ತು ಅಂತಂದ್ರೆ ಬೇಸನ್ ಫ್ಲೋರು, ರೈಸ್ ಫ್ಲೋರು, ರವೆ ಇದನ್ನೆಲ್ಲ ಆಡ್ ಮಾಡ್ಕೋಬಹುದು. ಹಾಗೂ ಆನಿಯನ್ಸ್ ಅಂಡ್ ಕೊರಿಯಾಂಡರ್ ಲೀವ್ಸ್ ಕೊನೆಯದಾಗಿ. ಆಪ್ಷನಲ್ ಡಿಲ್ ಲೀವ್ಸ್, ಇವಾಗ ಸಬ್ಸಿಗೆ ಸೊಪ್ಪು ಇತ್ತು, ಸ್ಪಿನಚ್ ಇತ್ತು ಅಂತಂದ್ರೆ ಅದನ್ನು ಆಡ್ ಮಾಡಬಹುದು. ಅದು ರುಚಿಗೆ ತುಂಬಾ ಚೆನ್ನಾಗಿರುತ್ತೆ. ಮಾಡುವ ವಿಧಾನ ಬಂದು 1 ಕಪ್ ಹೆಸರು ಕಾಳನ್ನು ನೀವು ನೆನೆಸ್ಕೊಂಡು ಓವರ್ ನೈಟ್ ನೆನೆಸ್ಬೇಕು. ಅದನ್ನ ನೆಕ್ಸ್ಟ್ ಡೇಗೆ ಸ್ಪ್ರೌಟ್ ಮಾಡ್ಲಿಕ್ಕೆ ಇಟ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿಟ್ಟು ಅದಕ್ಕೆ ಗ್ರೀನ್ ಚಿಲ್ಲೀಸ್, ಜಿಂಜರ್ನ ಸಪರೇಟ್ ಆಗಿ ಗ್ರೈಂಡ್ ಮಾಡ್ಕೊಂಡು ಈ ಒಂದು ನೆನ್ಸಿಟ್ಟು ಮೊಳಕೆ ಬಂದಂತಹ ಮೂಂಗ್ ಏನಿದೆ ಅದನ್ನ ತೆಗೆದು ಆಡ್ ಮಾಡ್ಕೊಳ್ಳಿ. ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಫೈನಲಿ ಚಾಪ್ಡ್ ಆನಿಯನ್ಸ್ ಹಾಗೂ ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಾಮೂಲಿ ನಾವು ವಡೆ ಹೆಂಗ್ ಕರಿತೀವಿ ಆ ತರ ಎಣ್ಣೆನಲ್ಲಿ ಹಾಕಿ ಕರ್ಕೊಂಡು ಅದನ್ನ ಟೀ ಜೊತೆ ಅಥವಾ ಕಾಫಿ ಜೊತೆ ಆರ್ ಎನಿ ಡ್ರಿಂಕ್ಸ್, ನೀವು ಅನ್ನ ಸಾಂಬಾರ್ ಜೊತೆ ಎಲ್ಲ ನಂಚ್ಕೋಬಹುದು. ಹಾಗೂ ಮೂರನೇದು ಬಂದು ಎಗ್ ಪೆಪ್ಪರ್ ಫ್ರೈ. ಇದರ ಸಾಮಗ್ರಿಗಳು: 6 ಇಂದ 10 ಮೊಟ್ಟೆಗಳನ್ನ ತಗೊಂಡು ಅದಕ್ಕೆ ಬೇಯಿಸ್ಕೊಂಡು ಅದನ್ನ ಕೂಲ್ ಮಾಡಿ ಇಟ್ಕೋಬೇಕು. ಪ್ಯಾನ್ ನಲ್ಲಿ ಎಣ್ಣೆಗೆ ಸಾಸಿವೆ, ಕರಿಬೇವು ಸೊಪ್ಪು ಹಾಗೂ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊಂಡು, ಇದಾದ್ಮೇಲೆ ಸ್ಲಿಟ್ ಆಗಿರುವಂತಹ ಅದಕ್ಕೆ ಪೆಪ್ಪರ್ ಹಾಕ್ಬೇಕು. ಪೆಪ್ಪರ್ ಅಂಡ್ ಅರಿಶಿನ ಹಾಕ್ಬಿಟ್ಟು ಕೊನೆಯದಾಗಿ ಸ್ಲಿಟ್ ಮಾಡಿರುವಂತಹ ಮೊಟ್ಟೆಗಳನ್ನ ಹಾಕಿ ಹಂಗೆ ಓಪನ್ ಆಗಿ ಫ್ರೈ ಮಾಡ್ಕೋಬೇಕು. ಸೊ ವೆನ್ ದ ಆನಿಯನ್ಸ್ ಟರ್ನ್ ಬ್ರೌನಿಶ್, ದಟ್ ಇಸ್ ವೆನ್ ದ ಡಿಶ್ ಇಸ್ ರೆಡಿ. ಇದನ್ನ ನೀವು ವೈಟ್ ರೈಸ್ ಜೊತೆನೂ ತಿನ್ಬಹುದು ಅಥವಾ ನೀವು ಚಪಾತಿ ಜೊತೆನೂ ತಿನ್ಬಹುದು. And you can have it as a side dish. If it is too dry for you, you can have it as a side dish with any rasam or any other sambar. So ಕೊನೆಯದಾಗಿ ಬಂದು ನಮ್ದು ಕ್ಯಾರೆಟ್ ಸಮ್ಮರ್ ಕೂಲರ್. ಸೊ ಇದ್ರ ಮೇನ್ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟ್ಸ್, ಮಿಲ್ಕ್ ಅಂಡ್ ಶುಗರ್. ಇದನ್ನ ಕ್ಯಾರೆಟ್ ನ ನೀವು ತೊಳೆದಿರೋ ಕ್ಯಾರೆಟ್ ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು, ಬಾಯ್ಲ್ ಅಂದ್ರೆ ಹಾಫ್ ವೇ ಬಾಯ್ಲ್ ಮಾಡ್ಕೊಂಡ್ರೆ ಅದ್ರ ನ್ಯೂಟ್ರಿಯೆಂಟ್ಸ್ ಹಂಗೆ ಇರುತ್ತೆ. ಸೊ ಹಾಫ್ ಬಾಯ್ಲ್ ಮಾಡ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ಮಿಲ್ಕ್ ಅಂಡ್ ಶುಗರ್ ಜೊತೆ ಸ್ಮೂತ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ. And then refrigerate this for few hours. And then you can, as you can see, it is served in 2 beautiful serving glasses and you can go for it. Carrot summer cooler. Very refreshing, alva? Thank you very much. So, ಇವತ್ತಿನ ದಿನ ನಮ್ಮ ಕನ್ನಡ ಕೂಡದ ಅಡಿಗೆಯರ ಮನೆಗೆ ಬಂದಂತಹ ಎಲ್ಲಾ ವೀಕ್ಷಕರಿಗೂ ನನ್ನ ಅನಂತಾನಂದ ವಂದನೆಗಳು. ಥ್ಯಾಂಕ್ ಯು. ನಮಸ್ಕಾರ. ಸಮಸ್ತ ಕನ್ನಡ ಕೂಟ ಹಾಗೂ ಸ್ನೇಹಿತ ಬಾಂಧವರಿಗೂ I think Uma is freezing. ಹಲೋ, ಫ್ರೀಸ್ ಆಗಿದೆ ಅವ್ರದ್ದು. ಧನ್ಯವಾದಗಳು. ಹಾಗೂ ನಮ್ಮ ಜ್ಯೋತಿ ಬಾಬು ರೆಡ್ಡಿ ಅಕ್ಕ JBR ಅವರು 30 minutes ರೇಚಲ್ ಶೋ ತರ ಕೇಳಿಸ್ತಾ ಇದೆಯಾ? ಓಕೆ, 30 minutes ರೇಚಲ್ ಶೋ ತರ 1 hour ಜ್ಯೋತಿ ಬಾಬು ರೆಡ್ಡಿ ಶೋ ತರ ಒಂದ್ ಐಟಮ್ ಅಲ್ಲ 4 ಐಟಮ್, ಫ್ರಮ್ ಅಪಟೈಸರ್ಸ್ ಟು ಡೆಸರ್ಟ್ ಟು ಡ್ರಿಂಕ್. ಅಂಡ್ ಸೊ ಕನ್ನಡ ಕೂಟದಿಂದ ಜ್ಯೋತಿ ಬಾಬು ರೆಡ್ಡಿ ಅವರೇ ಅತ್ಯಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಅಂಡ್ ಕೊನೆಯದಾಗಿ ಇವತ್ತು ಸಂಜೆ 8 ಗಂಟೆಗೆ ಕನ್ನಡ ಕೆರೆ ಪ್ರೋಗ್ರಾಮ್ ಇದೆ. ಸೊ ಇವತ್ತಿನ ವಿಶೇಷ ಏನು ಅಂತ ಅಂದ್ರೆ, ಇಟ್ಸ್ ಸಿಂಗಿಂಗ್ ಅಷ್ಟೇ ಅಲ್ಲ, ಸಿಂಗಿಂಗು ಡಾನ್ಸ್ ನಂಬರ್ಸ್ ನ ಹಾಡು ಹೇಳ್ತಿದ್ದಾರೆ. ಸೊ ಜಸ್ಟ್ ಹಾಡ್ ಕೇಳೋದಲ್ಲ, ನೀವು ಡಾನ್ಸು ಮಾಡೋಂಗೆ ನಮ್ಮ ಕನ್ನಡ ಕೂಡ ಸದಸ್ಯರು ಹಾಡ್ತಿದ್ದಾರೆ. ಸೊ ದಯವಿಟ್ಟು ಬರಬೇಕಾಗಿ ವಿನಂತಿಗಳು. ಅಗೇನ್ ಎಲ್ಲಾ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಕನ್ನಡ ಕೂಟದಿಂದ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ಏನಾದ್ರು ಕ್ವೆಶನ್ ಗಳಿದ್ದಲ್ಲಿ